ಮೊದಲು ನಾನು ಶಿಲ್ಪಾ ಮೇಡಮ್ಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮದಿದು 4ನೇ ಸೀರಿಯಲು. ನಮ್ಮ ನಂಬಿ ಸೀರಿಯಲ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್. ರಾಜ್ ಸಾರ್ಗೂ ಥ್ಯಾಂಕ್ಸ್ ಹೇಳಬೇಕು. ಅವರು ಕೂಡ ನಮ್ಗೆ ಅಷ್ಟೇ ಪ್ರೋತ್ಸಾಹ ಕೊಟ್ಟರು. ಈಗ ವಸುದೇವ ಕುಟುಂಬ ಅನ್ನೋದೇನೆಂದರೆ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಇದು. 4 ಜನ ಹೆಣ್ಮಕ್ಳ ಕತೆ. ಈ ನಾರ್ಮಲ್ ಥರ ಲವ್ ಸ್ಟೋರಿ ಏನು ಬೇಡ, ಸಾಕು ಎಲ್ಲ ಬಂದಿದೆ. ಈ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಶಿಲ್ಪಾ ಮೇಡಮ್ ನಮಗೆ ಇದನ್ನು ಕೊಟ್ಟರು. ಮಿಡಲ್ ಕ್ಲಾಸ್ ಮನೆಯಲ್ಲಿ ಏನೇನು ನಡೆಯುತ್ತೆ, ಹೆಣ್ಮಕ್ಳು ಹೇಗೆ ಹೇಗೆ ಆಡ್ತಾರೆ, ಏನೇನು ಸಣ್ಣ ಸಣ್ಣ ಒಂದು ಸೂಕ್ಷ್ಮತೆಗಳನ್ನು ತೋರಿಸಿ ಮಾಡ್ತಾ ಇರೋ ಧಾರಾವಾಹಿ ಇದು. ಖಂಡಿತವಾಗ್ಲೂ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಆಮೇಲೆ ಎಸ್ಪೆಷಲಿ ಇನ್ನೊಂದೇನೆಂದರೆ ಅವಿನಾಶ್ ಸರ್ 30 ವರ್ಷ ಆದಮೇಲೆ ಮಾಡ್ತಿರೋದು. ನಮಗೆ ಆ್ಯಕ್ಚುಲಿ ಮೊದಲು ತುಂಬಾ ಭಯ ಇತ್ತು ಅವಿನಾಶ್ ಸರ್ ಹತ್ರ ಹೆಂಗಪ್ಪ ಮಾಡೋದು ಅಂತ. ಅವ್ರು ಅಷ್ಟು ದೊಡ್ಡವರು, ನಾವು ಸೀರಿಯಲ್ಲಿರೋರು, ಹೆಂಗೆ ಇರುತ್ತೋ ಏನೋ ಅಂತ ಭಯ ಆಗೋದು ಮೊದಲನೇ ಸೀನ್ ಮಾಡ್ಬೇಕಾರೆ. ಆಮೇಲೆ ಎಷ್ಟು ಕಂಫರ್ಟಬಲ್ ಕೊಟ್ಬಿಟ್ರು ಅಂದ್ರೆ ನಮಗೇನು ಅನ್ನಿಸ್ಲೇ ಇಲ್ಲ, ಅಷ್ಟು ಕಂಫರ್ಟ್ ಆಗ್ಬಿಟ್ರು. ನಿರ್ದೇಶಕರ ನಟ ಅಂದರೆ ಹಿಂಗೆ ಇರ್ತಾರೆ ಅಂತ ನಮ್ಗೆ ಇವರು ನೋಡೇ ಗೊತ್ತಾಗಿದ್ದು. ಇಷ್ಟು ದೊಡ್ಡದಾಗಿ ಬೆಳೆದ್ರು ಹಿಂಗೆ ಇಷ್ಟು ಕಂಫರ್ಟಬಲ್ ಕೊಡ್ತಾರೆ. ಇದಕ್ಕೆ ಸೀನ್ಗಳು ಅಷ್ಟು ಚೆನ್ನಾಗಿ ಬರೋಕ್ಕೆ ಸಾಧ್ಯ ಆಯಿತು. ಅವ್ರು ಯಾವತ್ತೂ ನಮ್ಗೆ ಅದು ಫೀಲೇ ಕೊಡಲಿಲ್ಲ. ಹೇಗೆ ಹೇಳ್ತಿರೋ ಹಾಗೆ ಅವರು ಮಾಡೋರು. ಅದಂತೂ ಭಾರಿ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಂಜಲಿ ಮೇಡಮು ಅಷ್ಟೇ. ಅವಿನಾಶ್ ಸರ್ದು ಅಂಜಲಿ ಮೇಡಮ್ದು ಟಿ ವಿಲಿ ಸಿನಿಮಾದಲ್ಲಿ ನೋಡಿದ ನೆನಪು ನನಗೆ. ಇವತ್ತು ಅವ್ರು ಮತ್ತೆ ಪೇರಾಗಿದ್ದಾರೆ. ಭಾರಿ ಖುಷಿ ಆಯಿತು. ಇವರಿಬ್ಬರದು ಕಾಂಬಿನೇಷನ್ ಸೀನಂತೂ ತುಂಬ ಚೆನ್ನಾಗಾಯಿತು. ತುಂಬ ಇಷ್ಟಪಟ್ಟು ಮಾಡ್ತಿದ್ರು. ಇವರಿಬ್ಬರು ಒಂಥರ ರೋಲ್ ಮಾಡಲ್ ಥರ ಅನಿಸಿದ್ರು ಸೀರಿಯಲ್ಗೆ. ಇವ್ರು ನೋಡಿಕೊಂಡು ನಮ್ಮ ಹೆಣ್ಮಕ್ಳು ಕೂಡ ಇವ್ರನ್ನೇ ಪಾಲಿಸ್ಕೊಂಡು ಹೋಗ್ತಿದ್ದಾರೆ. ಭಾರಿ ಖುಷಿ ಆಯಿತು ಸೆಟ್ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಅದರಲ್ಲಿ ಈಗ ನೋಡಿ 4 ಜನ ಹೆಣ್ಮಕ್ಳು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದಾಗ ಆ ಸಣ್ಣ ಸಣ್ಣ ಸಮಸ್ಯೆಗಳಿರ್ಬೋದು. ಈಗ ಮ್ಯಾಕ್ಸಿಮಮ್ ನಮ್ಮಲ್ಲಿ ಸೀರಿಯಲ್ ನೋಡೋರೆಲ್ಲ ಮಿಡಲ್ ಕ್ಲಾಸ್ನವ್ರೆ. ಹಾಗಾಗಿ ಆ ಸಣ್ಣ ಸಮಸ್ಯೆಗಳನ್ನು ಕೂಡ ನಾವು ನೀಟಾಗಿ ತೋರಿಸ್ತಾ ಇದ್ದೀರಿ. ಎಲ್ಲೂ ನೆಗೆಟಿವ್ಸ್ನ ಎಲಾಬ್ರೇಟ್ ಮಾಡ್ತಿಲ್ಲ. ಯಾವುದೇ ಸಮಸ್ಯೆ ಬಂದರೂ ಎಲ್ಲರೂ ಒಟ್ಟಿಗೆ ಸೇರಿಕೊಂಡ್ರೆ ಆ ಸಮಸ್ಯೆ ಹಿಂಗೆ ಸಾಲ್ವ್ ಮಾಡ್ಕೋಬೋದು ಅನ್ನೋದನ್ನು ನಾವು ಜಾಸ್ತಿ ಒತ್ತು ಕೊಟ್ಟು ತೋರಿಸ್ತಿದ್ದೀವಿ. ಈಗ ಧಾರಾವಾಹಿ ಅಂದಮೇಲೆ ನೆಗೆಟಿವ್ ಇರಬೇಕು, ಯಾವುದೇ ಆಗಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಇರಬೇಕು. ಸೊ ನೆಗೆಟಿವ್ ಪಾತ್ರ ಇರುತ್ತೆ, ಬಟ್ ಅದನ್ನು ನಾವು ಅಷ್ಟು ಹೈಲೈಟ್ ಜಾಸ್ತಿ ಮಾಡ್ದಲೆ ಪಾಸಿಟಿವ್ ಆಗಿ ಏನೇನು ಮಾಡಬೇಕು ಎಲ್ಲ ಮಾಡ್ತೀವಿ. ಅಲ್ಲ ಜಗಿ ಸರ್, ಈಗಾಗಲೇ ಅವ್ರದ್ದೊಂದು ಸೀರಿಯಲ್ ನಡೀತಾ ಇದೆ. 2ನೇ ಸೀರಿಯಲ್ ಜೊತೆಗೆ 8ರಿಂದ 8:30ಕ್ಕೆ ನಿನ್ನ ಜೊತೆ ನನ್ನ ಕತೆ, 8:30ರಿಂದ 9 ಎಗೇನ್ ವಸುದೇವ ಕುಟುಂಬ, 8ರಿಂದ 9 ಇವರೇ ಆವರಿಸ್ಕೊಂಡಿದ್ದಾರೆ. ಸೊ ಅದು ಶಿಲ್ಪಾ ಮೇಡಮ್ ದಯೆ. ಅದು ಹೀಗೂ ಹೇಳ್ಬೋದಾ, ವಜ್ರದ ವ್ಯಾಪಾರಿಗೆ ಮಾತ್ರ ವಜ್ರದ ಬೆಲೆ ಗೊತ್ತಿರತ್ತೆ. ಹಾಗಾಗಿ ಶಿಲ್ಪಾ ಮೇಡಮ್, ರಾಜ್ ಸರ್ ಅವರು ಇವರಿಗೆ ಕೇಪಬಿಲಿಟಿ ಇದೆ ಅಂತ ಗುರುತಿಸಿ ಸ್ಲಾಟ್ ಕೊಟ್ಟಿರೋದು. ಥ್ಯಾಂಕ್ ಯು ಸೋ ಮಚ್ ಶಿಲ್ಪಾ ಮ್ಯಾಮ್ ಫಾರ್ ದಟ್. ಎನಿ ಮೋರ್ ಕ್ವೆಶನ್ಸ್? ಮೇಡಮ್ ಪ್ರೋಮೋದು ಏನಾಯಿತು, ನಾವು ಆಲ್ರೆಡಿ ಶೂಟ್ ಮಾಡಿದ್ವಿ. ಸುಧಾ ನರಸಿಂಹರಾಜು ಮೇಡಮ್ ಅವ್ರದ್ದು ನಮ್ಗೆ ಏನಾಗಿತ್ತು, ಔಟ್ಡೋರ್ ಶೂಟಿಂಗ್ ಮಾಡಲೇಬೇಕು ಅಂತ. ಫಸ್ಟ್ ಏನು ಮಾಡಿತ್ತು, ಇಲ್ಲೇ ಮಾಡಬೇಕು ಅಂತಿತ್ತು, ಬೆಂಗಳೂರು ಸುತ್ತಮುತ್ತ ಮಾಡೋಣ ಅಂತಿದ್ರಿ. ಬಟ್ ಆಮೇಲೆ ಬೇಡ, ಕತೆಗೆ ಔಟ್ಡೋರ್ ಹೋಗಲೇಬೇಕು ಅಂತಿತ್ತು. ಅವ್ರಿಗೆ ಪಾಪ ಔಟ್ಡೋರ್ ಬರೋ ಸ್ವಲ್ಪ ಕಷ್ಟ ಇತ್ತು ಆ ಟೈಮಲ್ಲಿ. ಮಗುದು ಸ್ಕೂಲು ಅದೆಲ್ಲ ಪ್ರಾಬ್ಲಮ್ಸ್ ಇತ್ತು. ಅವರು ತುಂಬ ಟ್ರೈ ಮಾಡೋದಕ್ಕೆ, ಬಟ್ ಅದು ಆಗಲಿಲ್ಲ. ಹಾಗಾಗಿ ನಾವೇನು ಮಾಡಬೇಕಾಯ್ತು, ಅನಿವಾರ್ಯವಾಗಿ ಲಾಂಚ್ ಮಾಡಲೇಬೇಕಿತ್ತು. ಅಲ್ಲಿಗೆ ಹೋದ್ರಿ. ಆಮೇಲೆ ಪ್ರೋಮೋದು ಪ್ರಾಬ್ಲಮ್ ನಮಗೇನಾಗಿತ್ತು, ಪ್ರೋಮೋ ಆಲ್ರೆಡಿ ಶೂಟ್ ಆಗೋಗಿತ್ತು. ಮತ್ತೆ ಶೂಟ್ ಮಾಡೋಕ್ಕೆ ನಮ್ಮ ಕೈಲಿ ಮಳೆ ಜಾಸ್ತಿ ಇದಾಗೋಯ್ತು, ರೆಡ್ ಅಲರ್ಟ್ ಆಗಿಬಿಟ್ಟಿತ್ತು. ನಾವು ಶೂಟ್ ಮಾಡಿದ್ದು ಕಳಸ ಸುತ್ತಮುತ್ತ. ಮಳೆ ಜಾಸ್ತಿ ಇರೋದ್ರಿಂದ ನಾವು ಮತ್ತೆ ಪ್ರೋಮೋ ಶೂಟ್ ಮಾಡೋದಕ್ಕಾಗಲಿಲ್ಲ. ನಮ್ಮ ಶೂಟಿಂಗು ಮಾಡಬೇಕಾಗಿತ್ತು. 15 ಟೆಲಿಕಾಸ್ಟ್ ಅಂತ ಮುಂಚೆನೇ ಹೇಳ್ಬಿಟ್ಟಿದ್ರು. ಸೊ ಎಪಿಸೋಡು ಮಾಡ್ಕೋಬೇಕಾದ್ರಿಂದ ನಮಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಮತ್ತೆ ಶೂಟ್ ಮಾಡಿದ್ದೀರಿ. ಅದು ಮೋಸ್ಟ್ಲಿ 2-3 ಡೇಸಲ್ಲಿ ಲಾಂಚ್ ಆಗುತ್ತೆ ಹೊಸ ಪ್ರೋಮೋ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಮಿಂಗ್. ತುಂಬ ಖುಷಿ ಆಗುತ್ತೆ ಇಷ್ಟು ಜನ ಸೇರಿರೋದು. ಆ್ಯಂಡ್ ತುಂಬ ಖುಷಿ ಆಗುತ್ತೆ. ಫಸ್ಟ್ ಆಫ್ ಆಲ್ ವಿ ರಿಯಲಿ ಥ್ಯಾಂಕ್ಫುಲ್ ಟು ಶಿಲ್ಪಾ ಮ್ಯಾಮ್. ಅಂದರೆ ನಮ್ಮನ್ನು ನಂಬಿ ಇಷ್ಟು ದೊಡ್ಡ ಪ್ರಾಜೆಕ್ಟು, ಎಲ್ಲರೂ ಸ್ಟಾರ್ಸ್ ಇದ್ದಾರೆ, ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ನಮ್ಮನ್ನು ನಂಬಿ ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ಶಿಲ್ಪಾ ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಫಾರ್ ಸ್ಟಾರ್ ಸುವರ್ಣ. ನಾವು ಇದು 4th ಶೋ ನಮ್ಮದು ಇಲ್ಲಿ. ಸೊ ಇಷ್ಟು ನಂಬಿದ್ದಾರೆ ಅಂತಂದರೆ ವಿ ವಿಲ್ ರಿಯಲಿ ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಸ್ಟಾರ್ ಆ್ಯಂಡ್ ಶಿಲ್ಪಾ ಮ್ಯಾಮ್. ಆ್ಯಂಡ್ ನೆಕ್ಸ್ಟ್ ವಿಲ್ ಟಾಕ್ ಅಬೌಟ್ ಅವರ್ ಆರ್ಟಿಸ್ಟ್. ಅವಿನಾಶ್ ಸರ್ ಆಗಿರ್ಬೋದು, ಅಂಜಲಿ ಮ್ಯಾಮ್ ಆಗಿರ್ಬೋದು, ಮಾತಿ ಮ್ಯಾಮು, ಆಮೇಲೆ ನಮ್ಮ ಲೀಡ್ಸು ಎಲ್ಲರೂ ದೇ ಆರ್ ರಿಯಲಿ ಡೂಯಿಂಗ್ ಎ ಗ್ರೇಟ್ ಜಾಬ್. ಈಗ ಮಲೆನಾಡಲ್ಲಿ ಹೋಗಿ ಶೂಟಿಂಗ್ ಮಾಡೋದು ಅಂದರೆ ಇಟ್ಸ್ ನಾಟ್ ಅ ಸಿಂಪಲ್ ಥಿಂಗ್. ತುಂಬ ಚಾಲೆಂಜಸ್ ಇದೆ. ಎಲ್ಲದಕ್ಕೂ ಕೋಆಪ್ರೇಟ್ ಮಾಡಿ, ಮಳೆಯಲ್ಲಿ ಹುಡುಗರು
ನೆಂದು ಬೆಂದು ಅಡ್ಜಸ್ಟ್ ಮಾಡಿಕೊಂಡು ಅವಿನಾಶ್ ಸರ್ ಆಗಿರ್ಬೋದು, ಅಂಜಲಿ ಮ್ಯಾಮು, ಮಾಲತಿ ಅಮ್ಮ ಎಲ್ಲರೂ ತುಂಬ ಕೋಪ್ರೇಟ್ ಮಾಡ್ತಾ ಇದ್ದಾರೆ. ಈ ಸೀರಿಯಲ್ಲು ಮನೆ ಮನೆಗೆ ಹೋಗಬೇಕು, ಮನಸ್ಸಿಗೆ ಹೋಗಬೇಕು. ಆ ಮನೆಯಲ್ಲಿ ಕುಂತವರೆಲ್ಲ ಬರೀ ವಸುದೇವ ಕುಟುಂಬದ ಬಗ್ಗೆನೇ ಮಾತಾಡಬೇಕು. ಇದು ಆಶೀರ್ವಾದ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಅವಿನಾಶು ಬರೀ ಈ ಸೀರಿಯಲ್ಗೆ ನನ್ನ ಮಗ ಅಲ್ಲ, ನನ್ನ ಜೀವನದಲ್ಲೂ ನನಗೆ ಅವರು ದೊಡ್ಡ ಮಗನೇ. ಇವತ್ತಿಂದಲ್ಲ, ಸುಧೀರ್ ಅವ್ರ ಕಾಲದಿಂದಲೂ ಅವ್ರು ನಮ್ಮ ಮಗನೇ ನಮಗೆ. ಸೊ ಈ ಸೀರಿಯಲ್ಲು ತುಂಬ ಯಶಸ್ವಿ ಕಾಣಲಿ. ಆಮೇಲೆ ಅನಿಲ್ ಸರ್ ಅವರ ಡೈರೆಕ್ಷನ್ ಇದೆಯಲ್ಲ, ನಾನು ಈ ರಂಗಕ್ಕೆ ಹೊಸಬಳು, ಆದರೂ ಏನೂ ನೋವು ಮಾಡ್ಕೊಳ್ಳೋದೆ, ಬೇಜಾರು ಮಾಡ್ಕೊಳ್ಳೋದೆ, ಡೈಲಾಗ್ ಹೇಳೋದ್ರಲ್ಲಾಗಲಿ ತಾಳ್ಮೆ ಇದೆಯಲ್ಲ, ಅದು ಭೂಮಿ ತೂಕದಷ್ಟು ತಾಳ್ಮೆ ಅವರಿಗಿದೆ. ಸೊ ಅವರನ್ನು ನಾನು ಯಾವತ್ತೂ ಗುರುಗಳ ಸ್ಥಾನದಲ್ಲೇ ನೋಡ್ತೀನಿ. ಆಮೇಲೆ ನಾವು ಕಲಾವಿದರು ನಮ್ಮನ್ನು ಹೇಗೆ ಉಪಯೋಗಿಸ್ಕೋಬೇಕು, ಹೇಗೆ ಅವ್ರ ಹತ್ರ ಕೆಲಸ ತಗೋಬೇಕು. ಕಲಾವಿದರು ಅಂತಂದರೆ ನಾವು ಕಲಾವಿದರು ಮಾತ್ರ, ಅವ್ರ ಹತ್ರ ಏನು ಟ್ಯಾಲೆಂಟ್ ಇದೆ ಅಂತ ತಗೊಳ್ಳೋದು ಡೈರೆಕ್ಟ್ರಿಗೆ ಸಂಬಂಧಪಟ್ಟಿದ್ದು. ಅದನ್ನು ಅವರು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ. ನಮಗೆ ಖುಷಿ. ನಮ್ಗೆ ಒಂದೊಂದ್ಸರಿ ನೆಗಡಿಯಾಗಿರುತ್ತೆ, ಆದರೂ ಓಡೋಗಿರ್ತೀವಿ. ಒಂದೊಂದ್ಸರಿ ಜ್ವರ ಮೈಯಲ್ಲಿರುತ್ತೆ, ಆದರೂ ಓಡೋಗಿರ್ತೀವಿ. ಯಾಕೆಂದರೆ ಆ ಕಲೆ ಅನ್ನೋದು ನಮ್ಮ ಉಸಿರು ಅಂದ್ಕೊಂಡಿರ್ತೀವಿ. ಸೊ ಆ ಉಸಿರನ್ನು ಹೇಗೆ ಅಳವಡಿಸ್ಕೋಬೇಕು ಅನ್ನೋದು ಡೈರೆಕ್ಟ್ರಿಗೆ ಮಾತ್ರ ಸಂಬಂಧ ಇರುತ್ತೆ. ಅದನ್ನು ಅನಿಲ್ ಸರ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತು ಮರ ಇದ್ದರೆ ಫಲ ತಿನ್ಬೋದು, ಮರನೇ ಕಡ್ದಾಕಿದ್ರೆ ಫಲ ತಿನ್ನಕ್ಕಾಗಲ್ಲ. ಹಾಗೆ ರೇಖಾ ಮೇಡಮು ಮರ ಇದ್ದಂಗೆ, ಪ್ರೊಡ್ಯೂಸರ್ ಇದ್ದಂಗೆ. ಸೊ ಅವರು ನಮಗೆ ಅನ್ನದಾತರಾಗಿದ್ದಾರೆ. ಅವರಿಗೆ ಯಾವತ್ತೂ ರಾಯರು ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಜೈ ಹಿಂದ್. ಅಮ್ಮನ ಮಾತು ಕೇಳ್ತಾ ಇದ್ರೆ ತುಂಬ ಖುಷಿ ಆಗ್ತಿದೆ. ನಮ್ಮ ಮಾಧ್ಯಮದಲ್ಲಿ ಎಲ್ಲರೂ ಇಷ್ಟು ಜನನು ಒಟ್ಟಿಗೆ ನೋಡಿ, ಇವತ್ತಂತೂ ನಮ್ಮನ್ನ ಇಂಟರ್ವ್ಯೂ ಮಾಡಕ್ಕೆ ಬಂದಾಗ ಒಬ್ಬರು ಇಬ್ಬರು ಕಾಣಿಸ್ಕೋತಾರೆ. ಇವತ್ತು ನಿಜವಾಗ್ಲೂ ನನಗೆ ಎಲ್ಲಿ ಮಿಸ್ ಆದರೆ ನನಗೆ ಲಾಸ್ ಆಗ್ತಿತ್ತು ಅನಿಸುತ್ತೆ. ನಿಮ್ಮನ್ನೆಲ್ಲ ಒಟ್ಕೊಂಡು ತುಂಬಾ ಸಂತೋಷ ಆಗ್ತಿದೆ ನನಗೆ. ಸ್ಟಾರ್ ಸುವರ್ಣ ಅದು ಒಂದು ನನಗೆ ಬಾಕಿ ಇತ್ತು ಮಾಡೋಕ್ಕೆ. ಶಿಲ್ಪಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನನಗೆ ಪ್ರತಿ ಸಾರಿನೂ ನನ್ನನ್ನು ಸಿಕ್ಕಿದಾಗ ಯಾವಾಗ ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳ್ತಿದ್ರು. 10 ಪಾತ್ರಗಳು ಆರಿಸಿ ಬಂದರು, ನಾನು ಒಂದು ಒಳ್ಳೆ ಪಾತ್ರಕ್ಕೆ ಕಾಯ್ತಾ ಇದ್ದೆ. ಸ್ಟಾರ್ ಸುವರ್ಣ ಅಂದರೆ ಒಬ್ಬ ಸ್ಟಾರ್ನೇ ಕರ್ಕೊಂಡು ಬಂದಿದ್ದಾರೆ ಅವಿನಾಶ್ ಸರ್ನ, ಶಿಲ್ಪಾ ಮೇಡಮ್ ಅವರು. ಖುಷಿ ಆಗ್ತಿದೆ. ಅವಿನಾಶ್ ಸರು ನಾನು 32 ವರ್ಷಗಳ ಹಿಂದೆ ಸಿನಿಮಾದಲ್ಲಿ ಅಭಿನಯಿಸಿದ್ವಿ. ಒಂದು ತುಳು ಸಿನಿಮಾದಲ್ಲೂ ನಾವಿಬ್ಬರು ಜೋಡಿಯಾಗಿ ಆ್ಯಕ್ಟ್ ಮಾಡಿದ್ವಿ. ಆ್ಯಂಡ್ ನಾನು ಕಂಬ್ಯಾಕ್ ಆದಮೇಲೆ ಇಷ್ಟೊಂದು ಸೀರಿಯಲ್ಗಳು ಮಾಡಬೇಕಾದ್ರೆ ಈ ಸೀರಿಯಲಲ್ಲಿ ಇವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ. ಕಲಾವಿದ್ರಿಗೆ ಯಾವಾಗಲೂ ಎಷ್ಟು ಸೀರಿಯಲ್ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಅವ್ರಿಗೆ ಯಾವ ಪಾತ್ರ ಸಿಗುತ್ತೆ ಅನ್ನೋದು ಮುಖ್ಯ. ಆ ಥರ ಪಾತ್ರಗಳು ಸಿಕ್ಕಿದಾಗ ಅದರಲ್ಲಿ ಆ್ಯಕ್ಟ್ ಮಾಡೋಕ್ಕೂ ಅವ್ರಿಗೆ ತುಂಬಾ ಉತ್ಸಾಹ ಇರುತ್ತೆ. ಅದೇ ಥರ ಈ ಪಾತ್ರ ನನಗೆ ತುಂಬಾ ಪದ್ಮ ಆಗಿ 4 ಜನ ಹೆಣ್ಮಕ್ಳ ತಾಯಿಯಾಗಿ ಈ ಪಾತ್ರ ನನಗೆ ತುಂಬ ಖುಷಿ ಕೊಟ್ಟಿದೆ. ನನಗೆ ಮೊದಲನೇ ಬಾರಿ ಸ್ಟಾರ್ ಸುವರ್ಣದಿಂದ ಕರೆ ಬಂತು. ನಾನು ಮೊದಲು ಕೇಳಿದ ಪ್ರಶ್ನೆ ಅವ್ರಿಗೆ, ಕತೆ ನಂದು ಪಾತ್ರ ಚೆನ್ನಾಗಿದೆಯಾ ಹೇಳಿ, ಕತೆ ಚೆನ್ನಾಗಿದೆಯಾ ಹೇಳಿ ಮಾಡ್ತೀನಿ ಅಂತ. ಆವಾಗ ರೇಖಾ ಮ್ಯಾಮ್ ಕರೆದು ಕತೆ ಹೇಳಿದ್ರು. ತುಂಬ ಇಷ್ಟ ಆಯಿತು. ಕಲಾವಿದ್ರಿಗೆ ಯಾವಾಗಲೂ ಅದು ಹಸಿವಿರುತ್ತೆ, ಅದು ತೀರೋದೇ ಇಲ್ಲ. ರೀ ಅದ್ರಲ್ಲಿ ಮಾಡ್ತಿದ್ರಲ್ಲ ಸಾಕಲ್ವ ಇನ್ನೇನು ಅಂತಾರೆ. ನೋ, ನೆವರ್. ಅದು ಡೆತ್ ಆಗೋವರೆಗೂ, ಕೊನೆ ದಿನದವರೆಗೂ ಬಣ್ಣ ಹಚ್ಚಬೇಕು ಅನ್ನೋ ಕನಸು ಯಾವಾಗಲೂ ಇರುತ್ತೆ. ನಾನು ಅಮ್ಮ ಮಧ್ಯಾಹ್ನ ಕೂತ್ಕೊಂಡ್ರೆ ಹಳೇ ಕಾಲದ ಕತೆಗಳೇ ತುಂಬ ಮಾತಾಡ್ಕೋತಾ ಇರ್ತೀವಿ. ಅವಾಗ ಹೇಗಿತ್ತು ನಮ್ಮ ಜರ್ನಿ, ಹೇಗಿತ್ತು, ಎಷ್ಟು ಚೆನ್ನಾಗಿತ್ತು, ನಿಮಗೆಲ್ಲ ಇದೆ, ಯಾಕೆ ಅಭಿನಯಿಸ್ತೀರಾ ಅಂತಾರೆ. ಹೊಟ್ಟೆ ಇವತ್ತು ಊಟ ಮಾಡಿದ್ದೀನಿ ಅಂದ ತಕ್ಷಣ ನಾಳೆ ನಾವು ಊಟ ಮಾಡಲ್ವಾ? ಮಾಡೇ ಮಾಡ್ತೀವಿ, ನಾಳೆನೂ ಊಟ ಅಲ್ವಾ? ಹಾಗೆ ಇದು ಹಸು ಕಲಾವಿದರಿಗೆ ತೀರೋದೇ ಇಲ್ಲ. ಇನ್ನೊಂದು ಪಾತ್ರ ಮಾಡೋಣ, ಇನ್ಯಾವುದಾದ್ರು ಒಂದು ಪಾತ್ರ ಮಾಡೋಣ ಅನಿಸ್ತಾ ಇರುತ್ತೆ. ಸೊ ತುಂಬಾ ಖುಷಿ ಆಗ್ತಿದೆ. ಸ್ಟಾರ್ ಸುವರ್ಣದಲ್ಲಿ ಒಂದು ಒಳ್ಳೆ ಪಾತ್ರ, ನನಗೆ ನನ್ನ ಕನಸಿನ ಪಾತ್ರ, ನಾನೇನು ಅನ್ಕೋತೀನಿ ಆ ಪಾತ್ರ ಸಿಕ್ಕಿದೆ ನನಗೆ. ನನಗೆ ನಿಜ ಜೀವನದಲ್ಲಿ 2 ಹೆಣ್ಮಕ್ಳು, ಇಲ್ಲಿ 4 ಜನ ಹೆಣ್ಮಕ್ಳು. ಬಟ್ ಈ ಪಾತ್ರದಲ್ಲಿ ನಾನು ಅಭಿನಯಿಸ್ಬೇಕಾದ್ರೆ ಪ್ರತಿ ಕ್ಷಣನೂ ನನಗೆ ನನ್ನ ಮಕ್ಳಿಗೆ ಏನು ಹೇಳ್ತಾರೆ, ಅಯ್ಯೋ ಬಂದರೆ ಲೇಟ್ ಆಯಿತು, ಎಷ್ಟೊತ್ತು ರೆಡಿ ಆಗ್ತೀರಾ, ಆ ಒಂದು ದಿನದ ಡೈಲಾಗು ನನಗೆ ಇವ್ರಿಗೆಲ್ಲ ಹೇಳುವಾಗ ನೆನಪಾಗ್ತಿರುತ್ತೆ. ಆಮೇಲೆ ಬೈಯೋದಿರ್ಬೋದು, ಏನು ಕಿರ್ಚ್ಕೋತೀರಾ ನಿಮಗೆ ಎಲ್ಲ ಶಬ್ದಗಳು. ಆಮೇಲೆ ಬಟ್ಟೆಯಿಂದ ಇದೇನು ಬಟ್ಟೆ ಅಂತ ಹಾಕೊಂಡಿದ್ಯಾ, ಆಮೇಲೆ ಜಾಲರ ಇದ್ದಂಗಿದೆ ನೋಡೋಕ್ಕೆ ಅಂತ ಏನು ನನ್ನ ಮಕ್ಳಿಗೆ ಹೇಳ್ತೀನೋ ಆ ಥರನೇ ಇಲ್ಲೂ ಆಗ್ತಾ ಇರುತ್ತೆ. ಒಂದು ಕುಟುಂಬ ಆಗಿದ್ದೀವಿ ನಾವು ತುಂಬ ಅದ್ಭುತವಾಗಿ. ಇಡೀ ಒಂದು ನಮ್ಮ ಡೈರೆಕ್ಟರ್ ಸರ್ಗೆ ಹೇಳಬೇಕಂದ್ರೆ, ನಾನು ಮೊದಲನೇ ದಿನ ಹೋದಾಗ ಏನು ಮಾಡ್ತಾರೋ ಏನೋ, ನಾವು ಪ್ರತಿದಿನ ನಾವು ಎಷ್ಟೇ ಅಭಿನಯಿಸಿರಲಿ, ನಟಿ ಆಗಿರಲಿ, ಯಾರೇ ಆರ್ಟಿಸ್ಟ್ ಆದರೂ ಎಲ್ಲೇ ಒಂದು ಮೊದಲನೇ ದಿನ ಬರ್ಬೇಕಾದ್ರೆ ನಮ್ಮಲ್ಲಿ ಒಂದು ಸಣ್ಣ ಭಯ ಇರುತ್ತೆ. ಈಗಪ್ಪ ಅಂತ ನಾವು ಅಭಿನಯಿಸ್ಬೋದು, ಕ್ಯಾಮ್ರಾ ಹೊಸದಲ್ಲ, ಆರ್ಟಿಸ್ಟ್ ಆಗಿ ಹೊಸಬಳಲ್ಲ, ಕಲಾವಿದರು ಹೊಸಬಳಲ್ಲ, ಬಟ್ ಆ ಭಯ ಇರುತ್ತೆ. ಆ ಭಯ ನಾವು ಹೋಗ್ಲಾಡ್ಸಿದ್ದು ನಮ್ಮ ಅನಿಲ್ ಸರ್. ಇಲ್ಲ, ನನಗೆ ವೆರಿ ಕಂಫರ್ಟಬಲ್ ಡೈಲಾಗ್ ಹೇಳೋಕ್ಕಾದ್ರೆ. ಯಾಕಂದರೆ ನಾವೆಲ್ಲ ಏನು ಮಾಡ್ತೀವಿ, ಕೆಲವು ಡೈಲಾಗ್ನ ಮತ್ತೆ ಪ್ರಶ್ನೆ ಮಾಡ್ತೀವಿ. ಸೊ ಅದ್ರ ಹಿಂದೆ ಏನಾಯಿತು, ಯಾಕೆ ನಾನು ಈ ಡೈಲಾಗ್ ಹೇಳ್ತೀನಿ, ಇದ್ರ ಮುಂದೆ ಏನಾಗುತ್ತೆ, ಯಾಕೆ ಇಷ್ಟು ಕಿರ್ಚ್ಕೊಂಡು ಹೇಳೋಕೆ ಹೇಳ್ತಿದ್ದೀರಾ ನನಗೆ, ಯಾಕೆ
ಅದನ್ನು ನಾನು ಪ್ರತಿ ಸಾರಿ ನಾವು ನಿಂತ್ಕೊಂಡು ಕೇಳುವಾಗ ಅನಿಲ್ ಸರು ಪ್ರತಿ ಕ್ಷಣನೂ ನಮಗೆ ಇದಾಗಿರುತ್ತೆ, ಅದಕ್ಕೆ ನೀವು ಈ ಥರ ಹೇಳ್ತಿದ್ದೀರಾ, ಇಲ್ಲ ಮುಂದೆ ಇದು ನಡೆಯುತ್ತೆ, ಅದಕ್ಕೆ ಅದನ್ನು ಪ್ರತಿ ಕ್ಷಣ ತುಂಬ ತಾಳ್ಮೆಯಿಂದ ಹೇಳ್ತಾ ಇದ್ರು. ತುಂಬ ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡಿ. ಆ್ಯಂಡ್ ರೇಖಾ ಮ್ಯಾಮ್ ವೆರಿ ಕಂಫರ್ಟಬಲ್. ನಾವು ಬೇರೆ ಇದಕ್ಕೆಲ್ಲ ಟ್ರಾವೆಲ್ ಮಾಡಿದಾಗೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು. ಅವಿನಾಶ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ. ಯಾವಾಗ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ 32 ವರ್ಷದ ಹಿಂದೆ, ಇವಾಗ ಬಂದಾದ್ಮೇಲೆ ತುಂಬಾ ಒಂದು ದೊಡ್ಡ ನಟ ಇವಾಗ ಅವಿನಾಶ್ ಸರ್. ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದು ನನ್ನ ಸೌಭಾಗ್ಯ ಅನ್ಕೊತೀನಿ. ಅವ್ರ ಸೆಟ್ಟಲ್ಲಿ ಅವ್ರದ್ದು ಟೈಮಿಂಗ್ಸು, ಅವ್ರ ಡೈಲಾಗ್ ಡೆಲಿವರಿ, ಅವ್ರ ತಾಳ್ಮೆ, ಆಮೇಲೆ ಯಾವತ್ತೂ ನನಗೆ ಅವ್ರ ಸೆಟ್ಟಲ್ಲಿ ಇವತ್ತಿಷ್ಟು ಬೆಳೆದು ಬಿಟ್ಟಿದ್ದೀನಿ, ದೊಡ್ಡ ನಟ ಆಗಿದ್ದೀನಿ ಅಂತ ನನಗೆ ಅನಿಸೇ ಇಲ್ಲ. 4ವರಲ್ಲಿ ಅವರು 4ವರಾಗಿರ್ತಾರೆ. ಸರ್ ಏನು ಹೇಳ್ಕೊಟ್ರು ಕೂಡ ನನಗೆ ಗೊತ್ತು ಅಂತ ಹೇಳಲ್ಲ, ಡೈರೆಕ್ಟ್ ಹೇಳಿದ್ನ ಹೌದಾ ಇದನ್ನು ಮಾಡಬೇಕಾ ಮಾಡ್ತೀನಿ ಅಂತಾರೆ. ಡೈರೆಕ್ಟ್ರು ಒಂದು 3 ಟೇಕ್ ಆದಮೇಲೆ ಇನ್ನೊಂದು ಏನಾದರೂ ಬೇಕು ಅಂದರೂ ಕೆಲವರಲ್ಲಿ ನೋಡಿರ್ತೀವಿ ನಾವು, ನನಗೆ ಗೊತ್ತು ಅನ್ನೋದಿರುತ್ತೆ, ಅವ್ರ ಮುಖ ಭಾವನೆಗಳಲ್ಲಿ ಆ ಥರದ್ದು ಏನೂ ಕಾಣಲ್ಲ. ಅದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಯಾವಾಗಲೂ ನಾವು ಆ್ಯಕ್ಟ್ ಮಾಡಬೇಕಾದ್ರೆ ಸೆಟ್ಟಲ್ಲಿ ಎಲ್ಲ ಕಲಾವಿದ್ರ ಜೊತೆಯಾಗಿ ಆ ಒಂದು ಬಾಂಧವ್ಯ ಇರಬೇಕು. ಅಭಿನಯಿಸ್ಬೇಕಂದ್ರೆ ಒಬ್ಬರ ಜೊತೆಲಿ ಆ ಒಂದು ಬಾಂಧವ್ಯ ನನಗೆ ಈ ಸೆಟ್ಟಲ್ಲಿ ಸಿಕ್ಕಿದೆ. ತುಂಬ ಚೆನ್ನಾಗಿದೆ, ಕಥೆನೂ ಚೆನ್ನಾಗಿದೆ, ನಮ್ಮ ಪಾತ್ರಗಳು ಚೆನ್ನಾಗಿದೆ. ನನ್ನ ಪಾತ್ರ ಚೆನ್ನಾಗಿದೆ ಅಂತ ಹೇಳಲ್ಲ, ನಮ್ಮ ಪಾತ್ರಗಳು ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಪ್ರೀತಿ ಪ್ರೇಮ ಅದನ್ನೇ ನೋಡಿ ಅಂತಿದ್ರು. ಖಂಡಿತ ಇವತ್ತು ರೀಚ್ ಆಗೋದು ನಾನು ಮಾಡಿರೋ ಸೀರಿಯಲ್ಗಳು, ನಾನು ಬೇರೆ ಬೇರೆ ಚಾನಲ್ ಸೀರಿಯಲ್ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಒಂದು ವಿಷಯಗಳ ಬಗ್ಗೆ ಚರ್ಚೆ ನಡೆದಾಗ ಎಲ್ಲರಲ್ಲೂ ಬರೋದು ಕುಟುಂಬ ಅಂತ ಒಂದು ನಡೆದ್ರೆ, ಈಗ ಯಾರಾದ್ರೂ ಏನೋ ಮಾಡ್ಕೋ ಇದು ಏನು ಕತೆ ಬರ್ತಿದ್ದಾರೆ, ನಿಜ ಜೀವನದಲ್ಲಿ ನಡೆಯುತ್ತಾ ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಈ ಸೀರಿಯಲಲ್ಲಿ ಪ್ರತಿದಿನ ಆ್ಯಕ್ಟ್ ಮಾಡಬೇಕಾದ್ರೂ ನನ್ನೊಳಗೆ ಅಯ್ಯೋ ನಮ್ಮ ನಾದ್ನಿ ನನಗೆ ಈ ಥರ ಹೇಳಿದ್ದಾರೆ, ಅಯ್ಯೋ ನಮ್ಮ ಅತ್ತೆ ಹೀಗೆ ಬೈತಿದ್ರು ನನಗೆ, ನಿನ್ನ ಗಂಡ ನಿನಗೆ ದುಡ್ದಾಗ್ತಾ ಇದ್ದಾನೆ ಅಂತಿದ್ರು. ನಾನು ಅವ್ರ ಪ್ರಶ್ನೆ ಕೇಳಿದ್ರೆ ನನಗೆ ಮಾತ್ರ ದುಡ್ದಾಗ್ತಾ ಇದ್ದಾರೆ, ನಿಮಗೆ ದುಡ್ದಾಗ್ತಾ ಇಲ್ವಾ ನಿಮ್ಮ ಮಗ ಅಂತ. ಆ ಡೈಲಾಗ್ ಬಂದಾಗ ನನಗೆಲ್ಲೋ ಒಂದು ಕಡೆ ಹಂಗೆ ಅನ್ಸಕ್ಕೆ ಶುರು ಆಗುತ್ತೆ. ಆ ಥರ ಪ್ರತಿಯೊಬ್ಬ ಕುಟುಂಬಕ್ಕೂ ಕನೆಕ್ಟ್ ಆಗುತ್ತೆ, ಒಂದು ಸೀನ್ ಕೂಡ ಕನೆಕ್ಟ್ ಆಗುತ್ತೆ. ಯಾರೋ ಸರ್ ಕೇಳಿದ್ರು ಇವಾಗ ತಾನೆ, ಹೀರೋಯಿನ್ ಅಂತ ನೆಗೆಟಿವ್ನೇ ಲೇಡೀಸ್ನ ನೆಗೆಟಿವ್ ಮಾಡ್ತಾರೆ. ಖಂಡಿತ ಅದು ನನಗೂ ತುಂಬಾ ಅನಿಸುತ್ತೆ. ನಾನು ಯಾವಾಗಲೂ ವಾದ ಮಾಡ್ತಾ ಇರ್ತೀನಿ, ಇದೇ ಥರ ಗಂಡಸರು ಕ್ವೈಟಾಗಿ ಮನೇಲಿ ಅದಕ್ಕೆ ಹೋಗ್ಬಿಟ್ಟು ಎಲ್ಲ ಪಾರ್ಕಲ್ಲಿ ಕುತ್ಕೊಂಡ್ಬಿಡ್ತಾರೆ. ಇವಾಗ ಅತ್ತೆ ಸೊಸೆ ಜಗಳ ಆಡ್ಕೊಳ್ಳಿ, ಅದಕ್ಕೆ ನಾದ್ನೀರು ಜಗಳ ಆಡ್ಕೊಳ್ಳಿ ಅಂತ. ನಾನು ಪಾರ್ಕ್ಗೆ ಹೋದಾಗ ಒಂದೊಂದು 10-20 ಗಂಡಸರು ಕುತ್ಕೊಂಡು ನಾನು ವಾಕ್ ಮಾಡುವಾಗ ಅಯ್ಯೋ ಇವಳೇನೋ ಹಾಲು ಸೀಸ್ಬಿಟ್ಟಿದ್ದಾಳಂತೆ, ಮನೇಲಿ ಜಗಳಪ್ಪ, ನಾನು ಬೇಗ ಹೊರಟ್ಬಿಟ್ಟೆ ನನ್ನ ಪಾರ್ಕಿಗೆ ಅಂತ ನನ್ನ ಕಿವಿಗೆ ಬೀಳ್ತಾ ಇರುತ್ತದು. ಓ ಹೌದಾ, ನಾವು ಅಭಿನಯಿಸ್ತೀವಿ, ನಿಜವಾಗ್ಲೂ ನಡೀತಾ ಇದೆಯಾ ಇದು ಅಂತ ನನಗೆ ಅನ್ಕೊಳ್ತಾ ಇರ್ತೀನಿ. ಆ ಥರ ನೀವು ಕೇಳ್ತಾ ಇದ್ರು ಸರ್. ಇವಾಗ ಖಂಡಿತ ಜಗಳ ಅನ್ನೋದು ಶುರುವಾಗೋದು ಇದು ಸಣ್ಣದಾಗಿ ಹೆಣ್ಣಿಂದಾನೇ ಅನಿಸುತ್ತೆ ನನಗೆ. ಪಾಪ ನಾನು ಗಂಡಸ್ಗಳಿಂದ ಅಂತ ಹೇಳಲ್ಲ, ಹೆಣ್ಮಕ್ಳಿಬ್ರು ಸುಖವಾಗಿ ಮನೇಲಿದ್ರೆ ಆ ಗಂಡಸು ನೆಮ್ಮದಿಯಾಗಿರ್ತಾರೆ ಅನಿಸುತ್ತೆ. ಅವರು ಎಲ್ಲರ ಜೊತೆನೂ ಚೆನ್ನಾಗಿರ್ತಾರೆ. ಅವಾಗ ಅಮ್ಮನ ಜೊತೆನೂ ಚೆನ್ನಾಗಿರ್ತಾರೆ, ಅತ್ತೆ ಸೊಸೆ ಹೆಂಡತಿ ಜೊತೆನೂ ಚೆನ್ನಾಗಿರ್ತಾರೆ. ನಾನು ತಿಳಿದು ನಾನು ನೋಡಿರೋ ವಿಷಯನ ಹೇಳ್ತಾ ಇದ್ದೀನಿ. ಸೊ ನೀವು ಕೇಳ್ತಾ ಇದ್ರಿ ಮನೇಲಿ ಆ ಥರ ಒಂದು ಘಟನೆ ಮಾಡುವಂಥವ್ರು, ಒಂದು ಪಾತ್ರಧಾರಿಗಳು. ನೀವು ಸ್ಕ್ರೀನ್ ಮೇಲೆ ಮಾತ್ರ ಒಂದು ವಿಲನ್ ಇರ್ತಾಳೆ, ಅವಳು ಕೆಟ್ಟವಳಾಗಿರ್ತಾಳೆ, ಅವಳಿಂದ ಕತೆ ನಡೆಯುತ್ತೆ. ಒಂದು ಹೆಣ್ಣನ್ನು ವಿಲನ್ ಮಾಡಿ ಆ ಸೀರಿಯಲ್ನ ಮುಂದೆ ತರ್ತಾರೆ, ಅದಿಲ್ಲ. ನಿಜ ಜೀವನದ ಮನೆಗಳಲ್ಲೂ ಆ ಥರ ಇದ್ದಾರೆ. ನಿಜ ಜೀವನದ ಮನೇಲೂ ನಾನು ಯಾರಿಗೂ ಕೆಟ್ಟವಳಾಗಿರ್ತೀನಿ, ನಮ್ಮ ಮನೇಲಿ ನನಗೆ ಯಾರೋ ಇನ್ನೊಬ್ರು ಕೆಟ್ಟವಳಾಗಿರ್ತಾರೆ, ನಾನು ಇವ್ರಿಗೆ ಒಳ್ಳೆಯವ್ರಾದ ತಕ್ಷಣ ನಮ್ಮ ಮನೇಲಿ ಇನ್ಯಾರಿಗೂ ಒಳ್ಳೆಯವಳಾಗಲ್ಲ. ನಮ್ಮ ಮನೇಲಿ 5 ಪಾತ್ರ ಇದೆ, ಆ ಪಾತ್ರದಲ್ಲಿ ಇಬ್ಬರಿಗೆ ನಾನು ತುಂಬ ಒಳ್ಳೆಯವಳಾಗ್ತೀನಿ, ಇನ್ನೊಬ್ರಿಗೆ ಒಳ್ಳೆಯವಳಾಗಲ್ಲ. ಸೊ ಮನೆಗಳಲ್ಲೇ ಆ ಪಾತ್ರಗಳಿದೆ. ಆ ಪಾತ್ರನ ಇವಾಗ ನಾವು ಕತೆ ಥರನೇ ತೋರಿಸ್ಬೇಕಂದ್ರೆ ಆ ಪಾತ್ರನ ತೋರಿಸ್ಲೇಬೇಕಾಗತ್ತೆ. ಅದನ್ನ ಆ ಪಾತ್ರನ ತೋರಿಸೋದಕ್ಕೆ ಆ ಥರ ಎಲ್ಲೋ ಒಂದು ಕಡೆ ಹೆಚ್ಚಾಗುತ್ತೆ. ಒಂದ್ಸರಿ ತೀರಾ ಒಂದ್ ವಿಷಯಗಳು ಓವರ್ ಆಗುತ್ತೆ ಅನ್ಸುತ್ತೆ. ಬಟ್ ಹೆಣ್ಣಿಂದ ಶುರುವಾಗದಂತೂ ಮನೆಗಳಲ್ಲಿ ಸತ್ಯ ಸರ್. ಒಂದು ನೆಗೆಟಿವ್ ಇದ್ದೇ ಇರುತ್ತೆ ಪಾತ್ರ ಮಾತ್ರ ಮನೇಲಿ. ಸರ್ ತುಂಬಾ ಕೇಳ್ತಾ ಇರ್ತೀನಿ, ತುಂಬಾ ಹೇಳಿದ್ರೆ ಓ ಇವಾಗ ನನಗೆ ಗ್ರಾಮಾಚಾರಿಲೇ ಹೇಳ್ತಾ ಇದ್ರು ಸರ್, ಇಷ್ಟು ಪ್ರೀತಿ ಮಾಡ್ತಾರೆ, ನಿಜ ಜೀವನದಲ್ಲಿ ಇವ್ರು ಯಾರು ಇರ್ತಾರೆ ಈ ಥರಪ್ಪ ಅಂತ. ಜನ ಏನಾಗುತ್ತೆ ಗೊತ್ತಾ, ಬೆಸ್ಟ್ ತೋರಿಸ್ದಾಗೂ ಅಲ್ಲೊಂದು ಚುಕ್ಕಿನಿರ್ತಾರೆ, ತುಂಬಾ ನೆಗೆಟಿವ್ ತೋರಿಸ್ದಾಗೂ ಅಲ್ಲೊಂದು ಚುಕ್ಕಿರ್ತಾರೆ. ನಮ್ಮ ಜೀವನದಲ್ಲಿ ಈ ಪುಟ ಓದುವಾಗ ಒಂದೇನೋ ವಿಷಯ ಬಂದಾಗ ನೆಕ್ಸ್ಟ್ ಪುಟದಲ್ಲೂ ಅದೇ ಇರುತ್ತೆ ಅಂತ ನಾವು ಅನ್ಕೊಳಕ್ಕಾಗಲ್ಲ. ಆ ಪುಟದಲ್ಲಿ ಇನ್ನೇನೋ ಒಂದು ಬೇರೆ ಇರುತ್ತೆ. ನಾವು ಮೊದಲೇ ಅನ್ಕೋಬೇಕಂದ್ರೆ ನಮ್ಮ ಜೀವನದಲ್ಲಿ ನಮ್ಮ ಮನೆಗಳಲ್ಲೇ ನಡೆಯುತ್ತೆ ಆ ಥರ. ಇವ್ರು ನಾನು ಅಷ್ಟು ಚೆನ್ನಾಗಿ ನೋಡ್ಕೊಂಡು ಯಾಕೆ ಇವ್ರು ಈ ಥರ ಮಾಡಿದ್ರು ಅಂತ ನಮ್ಮಲ್ಲೇ ಪ್ರಶ್ನೆ ಇರುತ್ತೆ. ಅದನ್ನೇ ಕತೆ ಮಾಡ್ತಾರೆ, ಅದನ್ನೇ ಸೀನ್ ಮಾಡ್ತಾರೆ, ಅದನ್ನೇ ಜನಕ್ಕೆ ತೋರಿಸ್ತಾರೆ ಅಷ್ಟೇ. ಅದೇ ನಡೆಯೋದು. ಅಂದರೆ ಇದು ಸೀರಿಯಲು ಟೋಟಲಿ ಪ್ರತಿ ಫ್ಯಾಮಿಲಿ ನಡೆಯುವಂಥದ್ದು. ಮನೇಲಿ ತುಂಬ ಇಷ್ಟ ಆಗಿದೆ, ಎಲ್ಲರಿಗೂ ಇದು ಇಷ್ಟ ಆಗುತ್ತೆ. ಎಲ್ಲರನ್ನೂ ಕೇಳ್ಕೊತೀನಿ, ದಯವಿಟ್ಟು ಈ ಸೀರಿಯಲ್ನ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಹಳ ಸವಿಸ್ತಾರವಾಗಿ ವಿವರಿಸಿದ್ದಾರೆ. ನಮಸ್ಕಾರ. ನಾನು ಇದಕ್ಕೆ ಮುಂಚೆ ಮಾಡಿದ್ದು ಐ ಥಿಂಕ್ 28 ವರ್ಷಗಳ ಹಿಂದೆನೋ ಏನೋ ಮಾಯಾಮೃಗ ಅಂತ TN ಸೀತಾರಾಮ್ ಅವರ ಸೀರಿಯಲಲ್ಲಿ. ಆಗ ನನಗೆ
ಆ ಸೀರಿಯಲ್ನಲ್ಲಿ ನನ್ನ ಹೆಂಡತಿ ಸಿಕ್ಕಿದ್ಲು ಮಾಳವಿಕಾ. ಸೊ ಅಲ್ಲಿ ನಾವು ಮದುವೆ ಆಗಿತ್ತು. 28 ವರ್ಷ ಆದಮೇಲೆ ಈಗ ಮತ್ತೆ ವಸುದೇವ ಕುಟುಂಬದಲ್ಲಿ ಮಾಡ್ತಾ ಇದ್ದೀನಿ. ಇವಾಗ ಹೆಂಡತಿ ಸಿಗೋಕೆ ಸಾಧ್ಯ ಇಲ್ಲ. ಹಾಗಾಗಿ ನನಗೆ ಅದ್ಭುತವಾದ 4 ಮಕ್ಕಳು ಸಿಕ್ಕಿದ್ದಾರೆ. ಒಳ್ಳೆ ನಿರ್ದೇಶಕರು, ನಿರ್ಮಾಪಕರು. ಅಂಜಲಿಯವ್ರ ಜೊತೆ ಎಷ್ಟೋ ವರ್ಷಗಳನ್ನು ಮತ್ತೆ ನಟನೆ ಮಾಡ್ತಾ ಇದ್ದೀನಿ. ಮಾಲತಿ ಅಮ್ಮ ಸಿಕ್ಕಿದ್ದಾರೆ. ಎಲ್ಲವೂ ಒಂದು ರೀತಿ ಪಾಸಿಟಿವ್ ನನಗೆ. ಹಾಗಾಗಿ ನಾನು ಇಲ್ಲೊಂದು ಬಹಳ ಪಾಸಿಟಿವ್ ಪಾತ್ರ. ವಸುದೈವ ಕುಟುಂಬ ಅಂದರೆ 4 ಜನ ಹೆಣ್ಮಕ್ಳು, ಎಲ್ಲರಿಗೂ ಗಂಡು ಮಕ್ಕಳು ಬೇಕು ಅನ್ನೋ ಕಾಲದಲ್ಲಿ ಹೆಣ್ಮಕ್ಳು ಇಟ್ಕೊಂಡು ಹೆಣ್ಮಕ್ಳನ್ನೇ ಗಂಡು ಮಕ್ಕಳ ಥರ ಬೆಳೆಸ್ತೀನಿ. ಅವರ ಜೀವನದ ಆಸೆನೇ ನನ್ನ ಆಸೆ. ಅವ್ರಿಗೆ ಏನು ಬೇಕೋ ಅದನ್ನು ನಾನು ಮಾಡ್ತೀನಿ, ಅದನ್ನು ಪೂರೈಸ್ತೀನಿ. ಅಪಾರವಾದ ಪ್ರೀತಿಯನ್ನು ತೋರಿಸಿ ಮಕ್ಕಳನ್ನು ಬೆಳೆಸಿ, ಅವನ ಕೆಲ ಆಗದೇ ಇದ್ದಾಗ ಅವನ ಹೆಂಡತಿ ಅದನ್ನೆಲ್ಲ ತಗೊಂಡು ಗಂಡನ ಆಸೆಗಳನ್ನೆಲ್ಲ ಪೂರೈಸುವಂಥ ಒಂದು ಕತೆ ಭಾಳ ಇಷ್ಟ ಆಯಿತು. ಸುಮಾರು ಜನ ನನಗೆ ಬಂದು ಕೇಳಿದ್ರು, ಮುಂಚೆ ಸುಮಾರು ಚಾನಲ್ಗಳು ಬಂದು ಕೇಳಿದ್ದಾರೆ ಪಾತ್ರ ಮಾಡಿ ಸರ್ ಅಂತ. ನನಗೆ ಯಾಕೋ ಆ ಸೀರಿಯಲ್ ಫಾರ್ಮೆಟ್ಗಳಲ್ಲಿ ನನಗೆ ಅಭ್ಯಾಸ ಇಲ್ಲ, ಬರ್ತೋಗಿತ್ತು. ತುಂಬ ವರ್ಷ ಸಿನಿಮಾದಲ್ಲಿ ಬೆಳೆದವನು ಪೂರ್ತಿ ನಾನು. ಹಾಗಾಗಿ ಇಲ್ಲ ಅಂತ ಹೇಳ್ತಾ ಇದ್ದೆ. ಇಲ್ಲಿ ಬಂದು ಕೇಳಿದಾಗ ಈ ಸೀರಿಯಲ್ಗೆ ಅದೇನಾಯ್ತೋ ಗೊತ್ತಿಲ್ಲ. 1-2 ಸರಿ ಹಾ ಹೋ ಅಂದ್ಬಿಟ್ಟು ಕಡೆಗೆ ಹೌದು ಅಂದ್ಬಿಟ್ಟೆ. ಆದರೆ ನನಗೆ ಈ ಚಾನಲ್ನಲ್ಲಿ ನನಗೆ ಸಿನಿಮಾದಲ್ಲಿ ಏನು ಕಂಫರ್ಟ್ಸ್ ಕೊಟ್ಟಿದ್ದಾರೋ, ಏನು ಕೊಟ್ಟಿದ್ರು ಎಲ್ಲವನ್ನೂ ಇಲ್ಲಿ ಕೊಡ್ತಾ ಇದ್ದಾರೆ. ಆದ್ದರಿಂದ ನಾನು ಏನನ್ನು ಮಿಸ್ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ನಿರ್ದೇಶಕ ಅನಿಲ್ ಅವ್ರ ಬಗ್ಗೆ ಹೇಳಬೇಕು. ಯಾಕೆಂದರೆ ಬಹಳ ತಾಳ್ಮೆಯ ಒಂಥರ ಪ್ರತಿರೂಪ ಅಂತಂದರೆ ಅನಿಲ್ ಅವರು. ಯಾಕೆಂದರೆ ನಾನು ಒಪ್ಕೋತೀನಿ, ನಾನು ಈ ಫಾರ್ಮ್ಯಾಟ್ಗೆ ಹೊಂದ್ಕೊಳ್ಳೋದಕ್ಕೆ ಭಾಳ ಕಷ್ಟ ಆಯಿತು ನನಗೆ. ತುಂಬ ಕಿರ್ಚಾಡ್ತಿದ್ದೆ ಶೂಟಿಂಗಲ್ಲಿ, ಗಲಾಟೆ ಮಾಡ್ತಾ ಇರ್ತೀನಿ, ಎಲ್ಲವನ್ನೂ ಮಾಡ್ತಾ ಇರ್ತೀನಿ, ಯಾವುದನ್ನು ಇಲ್ಲ ಅಂತ ಹೇಳೋದಿಲ್ಲ. ಆದರೂ ಎಲ್ಲವನ್ನೂ ತಡ್ಕೊಂಡು ಯಾವುದನ್ನು ಮಾತಾಡದೆ ರೇಖಾ ಅವರಾಗಲಿ ಅನಿಲ್ ಅವರಾಗಲಿ ನಮ್ಮ ಮ್ಯಾನೇಜರ್ಗಳಾಗಲಿ ನನ್ನ ಕೋಪ ತಾಪ ಎಲ್ಲ ತಡ್ಕೊಂಡು ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಪಾತ್ರದ ವಿಚಾರದಲ್ಲಿ ಬಹಳ ನನಗೆ ಇಷ್ಟವಾದ ಪಾತ್ರ ಆಗಿದೆ. ಯಾಕಂದರೆ ಯಾವಾಗಲೂ ನಮಗೆಲ್ಲ ಒಂದು ರೀತಿಯ ದೇವರ ಸ್ಥಾನ ಅಂದರೆ ತಂದೆ ತಾಯಿನೇ. ಸೊ ಎಲ್ಲೋ ಆ ತಂದೆಯ ಪಾತ್ರ ನನಗೆ ಸಿಕ್ಕಾಗ ಎಲ್ಲೋ ನನ್ನ ತಂದೆಯ ನೆನಪು, ನಮ್ಮ ತಂದೆ ನನಗೆ ಹೇಗಿದ್ರು, ನಮ್ಮನ್ನೆಲ್ಲ ಹೇಗೆ ನೋಡ್ಕೊಂಡ್ರು, ಅದನ್ನು ನಾನಿಲ್ಲಿ ಅಳವಡಿಸ್ಕೊಂಡು ಪಾತ್ರದಲ್ಲಿ ತರಬಹುದೇನೋ ಒಂದು ಆಸೆ ಆಯಿತು. ನಿಜವಾಗ್ಲೂ ತುಂಬ ಇಷ್ಟವಾದ ಪಾತ್ರ ನನಗೆ ಇದು. ನಾನು ಪೂರ್ತಿ ಇರದೇ ಇರ್ಬೋದು, ಬಟ್ ನನಗೆ ಬಹಳ ಇಷ್ಟವಾದಂಥ ಪಾತ್ರ. ಅಂಡ್ ಸುಮಾರು ತುಂಬ ಚೆನ್ನಾಗೇ ಬಂದಿದೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ನಾನು ಹೇಳಬಾರ್ದು ಅದನ್ನು. ಅಂಡ್ ಜೊತೆಗೆ ಅಂಜಲಿ ಅವರು ಭಾಳ ಚೆನ್ನಾಗಿ ನಟಿಸ್ತಾ ಇದ್ದಾರೆ. ಮಕ್ಕಳುಗಳು ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಭಾಳ ಒಳ್ಳೆ ನಟರು, ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಿಜವಾಗ್ಲೂ ಒಂದು ಎಲ್ಲೋ ಒಂದು ಸಿನಿಮಾ ಶೂಟಿಂಗ್ ಸೆಟಪ್ ಅಂತಲೇ ಅನ್ನಿಸ್ತಾ ಇಲ್ಲ ಇದು ನನಗೆ. ಎಲ್ಲೋ ನಿಜವಾಗ್ಲೂ ಒಂದು ಫ್ಯಾಮಿಲಿ ಜೊತೆ ಇದೀವಿ ಅನ್ನೋ ಭಾವನೆಯನ್ನ ತಂದುಕೊಟ್ಟಂಥ ಮಕ್ಕಳುಗಳು ಪ್ರತಿಯೊಬ್ಬರು ಕೂಡ ಯಾವ ಥರದ ಇದು ಇಲ್ಲದೆ ಮುಜುಗರ ಇಲ್ಲದೆ ನಟನೆ ಮಾಡುವಂಥ. ಯಾಕೆಂದರೆ ನಾನು ತುಂಬ ವರ್ಷ ಸಿನಿಮಾದಲ್ಲಿದ್ದು ಇಲ್ಲಿಗೆ ಬಂದವನು. ಹಾಗಾಗಿ ನನಗೆ ಈ ಫಾರ್ಮಟ್ ಬಗ್ಗೆ, ಇವ್ರು ಮಾಡೋ ಸ್ಪೀಡ್ ಬಗ್ಗೆ, ಇವರು ಎಷ್ಟು ಸೀನ್ ಮಾಡ್ತಾರೆ ಏನೂ ಗೊತ್ತಿಲ್ಲ ನನಗೆ. ಇಷ್ಟೊಂದು ಮಾಡ್ತಾ ಇದ್ದಾರೆ. ಇವತ್ತು 7 ಪೇಜ್ ಇದೆ ಸೀನು ಒಂದಿನಕ್ಕೆ. ಒಂದು ಸೀನ್ ಅಂತ ಇದಾಯ್ತು, ಇಲ್ಲ ಸರ್ ಇನ್ನು 3 ಸೀನ್ ಇದೆ. 3 ಸೀನಾ ಈ ಇದೆ 7 ಪೇಜ್ ಇದೆಯಲ್ಲ, ಅದಕ್ಕೆ 3 ಸೀನ್ ಮಾಡೋದು. ಎಲ್ಲವೂ ಕನ್ಫ್ಯೂಷನ್ಗಳು ನನಗೆ, ಹೆಂಗೆ ಮಾಡ್ತಾ ಇದನ್ನ ಅಂತ. ಬಟ್ ಎಲ್ಲವೂ ಮಾಡ್ತಾ ಇದ್ರು. ನಾನು ತಾಳ್ಮೆನೂ ಕಳ್ಕೊಳ್ತಾ ಇದ್ದೆ. ನಾನು ತಾಳ್ಮೆ ಕಳ್ಕೊಂಡಷ್ಟು ಇಲ್ಲಿ ಯಾರು ಕಳ್ಕೊಂಡಿಲ್ಲ ಅಂತ ಕಾಣುತ್ತೆ. ಅಷ್ಟು ತಾಳ್ಮೆ ಕಳ್ಕೊಂಡಿದ್ದೀನಿ. ಆದರೆ ಎಲ್ಲವನ್ನೂ ತಡ್ಕೊಂಡು ಎಲ್ಲವನ್ನೂ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ. ಇನ್ನೂ ಶೂಟಿಂಗ್ ಇದೆ, ಅಲ್ಲೂ ತಾಳ್ಮೆ ಕಳ್ಕೊಳ್ಳಲ್ಲ ಅಂತ ಹೇಳೋದಿಲ್ಲ ನಾನು. ಆದರೂ ಕೂಡ ಈಗಲೇ ಕೇಳ್ಬಿಡ್ತೀನಿ, ದಯವಿಟ್ಟು ನಿರ್ಮಾಪಕರು, ನಿರ್ದೇಶಕ ಅನಿಲ್ ಅವರು, ಮ್ಯಾನೇಜರ್ಗಳೆಲ್ಲರೂ ಕ್ಷಮಿಸ್ಬಿಡಿ. ಮುಂದೆ ಕೋಪಿಸ್ಕೊಂಡ್ರೂ ಪರವಾಗಿಲ್ಲ, ತಪ್ಪು ತಿಳ್ಕೊಬೇಡಿ. ಶಿಲ್ಪಾ ಅವ್ರನ್ನ ನಾನು 25-30 ವರ್ಷಗಳ ಹಿಂದೆ ನೋಡಿದ್ದು. 25 ವರ್ಷಗಳ ಹಿಂದೆ ನಾನು ಅವ್ರನ್ನ ಭೇಟಿ ಮಾಡಿದ್ದು. ಈಗ ಮತ್ತೆ ಭೇಟಿ ಆಗ್ತಿದ್ದೀನಿ. ದ ಚಾನಲ್ ಹಸ್ ಟೇಕನ್ ವಂಡರ್ಫುಲ್ ಕೇರ್ ಆಫ್ ಮೀ. ಥ್ಯಾಂಕ್ ಯು ಸೋ ಮಚ್. It's a wonderful experience. I am enjoying every minute of it.
ಥ್ಯಾಂಕ್ ಯು ಸೋ ಮಚ್. ಮಾಳ್ವಿಕಾ ಗಲಾಟೆ ಮಾಡಿದ್ದಕ್ಕೆ ನಾವು ಒಪ್ಕೊಂಡಿದ್ದು ಫಸ್ಟ್. ಅದೇ ಯಾಕೆಂದ್ರೆ ಅವಳು ಮಾಡ್ಬೇಕು ನೀನು ಯಾಕೆ ಮಾಡಲ್ಲ ನೀನು ಅಂತ. ಇಲ್ಲ ನನಗೆ ಆಗಲ್ಲ, ನಾನು ಕಲಾವಿದ, ಸಿನಿಮಾದಲ್ಲೂ ನಟನೆ ಮಾಡ್ತೀನಿ, ಇದು ನಟನೆ ಮಾಡ್ತೀನಿ, ಅಲ್ಲಿ ಯಾವ ವ್ಯತ್ಯಾಸನೂ ಇರಲ್ಲ ಅಲ್ವಾ. ನಟನೆ ಯಾವ್ದಾದ್ರೇನು, ದೊಡ್ಡ ಸ್ಕ್ರೀನ್ ಆದ ಚಿಕ್ಕ ಸ್ಕ್ರೀನ್ ಆದ್ರೇನು. ನನಗೇನು ಅಂತಂದ್ರೆ ದೊಡ್ಡ ಸ್ಕ್ರೀನಲ್ಲಿ ನನಗೆ ಏನು ಸಿಗುತ್ತೆ ಅದು ಎಲ್ಲೂ ಸಿಕ್ಕರೆ ಎಲ್ಲಿ ಬೇಕಾದ್ರೂ ಮಾಡ್ತೀನಿ. ಅದನ್ನು ಕೊಟ್ಟಾಗ ನಾನು ಈಗ ಇಲ್ಲ ಅಂತ ಹೇಳಿ. ಜೊತೆಗೆ ತುಂಬಾ ಬಲವಂತ ಮಾಡಿದ್ದು ಮಾಳ್ವಿಕಾ. ತುಂಬಾ ಪಾಪ್ಯುಲರ್ ಮೀಡಿಯಾ ಇದು, ನೀನು ಮಾಡಬೇಕು, ನಿನಗೆ ಗೊತ್ತಿಲ್ಲ, ದಯವಿಟ್ಟು ಮಾಡು ಅಂತ ಹೇಳಿದ್ಲು. ಎಲ್ಲ ಕಡೆ ಟಿಕ್ ಮಾರ್ಕ್ ಹಾಕಿದ್ದೀನಿ, ರಂಗಭೂಮಿನಲ್ಲಿ, ಸಿನಿಮಾದಲ್ಲಿ, ಇದಕ್ಕೂ ಒಂದು ಟಿಕ್ ಮಾರ್ಕ್ ಹಾಕ್ತೀನಿ. ನಾನು ಪ್ಲಾನ್ ಮಾಡ್ಕೊಳ್ತಾ ಇಲ್ಲ ಪಾಪ, ನನ್ನ ಪ್ರಕಾರ ಇವ್ರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನನ್ನ ಎಲ್ಲ ಡೇಟ್ಗಳಿಗೂ ಅಡ್ಜಸ್ಟ್ ಮಾಡಿಕೊಂಡು ನಾನು ಹೇಳಿದಾಗ ಯಾಕಂದ್ರೆ ಎಲ್ಲರೂ ಬಹಳ ಬ್ಯುಸಿ ಆಗಿದ್ದಾರೆ, ಎಲ್ಲ ಕಲಾವಿದರು ಬಹಳ ಬ್ಯುಸಿ ಆಗಿದ್ದಾರೆ. ಅಂಜಲಿ ಅವರು ತುಂಬಾ ಸೀರಿಯಲ್ಗಳು ಮಾಡ್ತಾ ಇದ್ದಾರೆ, ಅವರು ಐ ಥಿಂಕ್ ಇಡೀ ತಿಂಗಳು ಬ್ಯುಸಿ ಆಗಿರ್ತಾರೆ, ಮಕ್ಕಳುಗಳೆಲ್ಲ ತುಂಬಾ ಬ್ಯುಸಿ ಆಗಿರ್ತಾರೆ ಎಲ್ಲರೂ. ಬಟ್ ಎಲ್ಲವನ್ನೂ ಪಾಪ ನನ್ನ ಡೇಟ್ ತಗೊಂಡು, ನನ್ನ ಡೇಟ್ ಯಾವಾಗ ಇರ್ತೋ ಫ್ರೀ ಮಾಡಿಕೊಂಡು ಪ್ರತಿಯೊಬ್ಬರು ಅಡ್ಜಸ್ಟ್ ಮಾಡ್ತಾ ಇರ್ತಾರೆ. ನಾನು ಪ್ರಯತ್ನ ಮಾಡ್ತೀನಿ, ಫ್ರೀ ಆಗಿದ್ದಾಗ ಖಂಡಿತ ಮಾಡ್ಕೊಡ್ತೀನಿ. ಬಟ್ ಎಲ್ಲರೂ ಬಹಳ ಬ್ಯುಸಿ ಆಗಿರ್ತಾರೆ, ಬೇರೆ ಭಾಷೆಗಳ ತೆಲುಗುನಲ್ಲಿ ಮಾಡ್ತಾ ಇದ್ದಾರೆ, ಕೆಲವು ಹೀರೋಯಿನ್ ತೆಲುಗುನಲ್ಲಿ, ಇವರು ತುಂಬಾ ಸೀರಿಯಲ್ ಮಾಡ್ತಾ ಇದ್ದಾರೆ, ಅಮ್ಮ ಎಲ್ಲೆಲ್ಲೋ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬರು ಬ್ಯುಸಿ ಆಗಿರೋದ್ರಿಂದ ಎಲ್ಲವನ್ನೂ ನೋಡ್ಕೊಂಡು ಕಾಂಬಿನೇಷನ್ ನೋಡ್ಕೊಂಡೇ ಮಾಡ್ಬೇಕಾಗತ್ತೆ. ಅದು ಸ್ವಲ್ಪ ಕಷ್ಟನೂ ಆಗ್ತಾ ಇದೆ ಪ್ರೊಡ್ಯೂಸರ್ಗೆ, ನನಗೆ ಗೊತ್ತದು, ಆದರೂ ಕೂಡ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸೊ ಬಟ್ ನೀವು ಹೇಳ್ದಂಗೆ ಸ್ವಲ್ಪ ಪ್ರಾಬ್ಲಮ್ಗಳಿರ್ತದೆ, ಬಟ್ ಎಲ್ಲದನ್ನು ತುಂಬ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಕೋಆಪ್ರೇಟ್ ಮಾಡಿಕೊಂಡು ಹೇಳಿದ್ನಲ್ಲ. ಅನಿಲ್ ಅವರು ನಿರ್ದೇಶಕರು, ಅವ್ರು ಮಾತಾಡಿದ್ದೇ ಕಡಿಯಲ್ಲ ನಾನು. ಡೈಲಾಗ್ ಕೊಡೋದು ಬಿಟ್ರೆ, ಡೈರೆಕ್ಷನ್ ಆಕ್ಷನ್ ಕಟ್ ಹೇಳೋದು ಬಿಟ್ರೆ ಬೇರೆ ಏನೂ ಹೇಳೋದು ಅವರು. ಯಾಕೆಂದ್ರೆ ಕೇಳಿದ್ರೆ ಮಾತಾಡ್ತಾರೆ, ಅಷ್ಟು ತಾಳ್ಮೆ. ಸೊ ತುಂಬಾ ಪ್ಲಾನಿಂಗ್ ವೆರಿ ವೆಲ್, ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆರಿ ಸ್ಮೂತ್ಲಿ, ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್ ಅಟ್ ಆಲ್, ಎವ್ರಿಥಿಂಗ್ ಇಸ್ ಫೈನ್. ಹಿರಿತೆರೆ ಜೊತೆಗೆ ಕಿರುತೆರೆಲೂ ಕೂಡ ಸರ್ ಸಕ್ರಿಯರಾಗಿರಿ. ಅವ್ರು ತುಂಬಾ ಮನ್ಸಿಗೆ ತಗೊಂಡ್ಬಿಟ್ಟಿದ್ದಾರೆ ಪ್ರೋಮೋನ, ಬಹಳ ಆಳವಾಗಿ ನೋಡ್ಬಿಟ್ಟಿದ್ದಾರೆ ಮೇಡಮ್. ಕೆಲವು ಸತ್ಯಗಳನ್ನ, ಕೆಲವು ಇದನ್ನ ನಾವು ಹೇಳೋ ಹಾಗಿಲ್ಲ ಅಗ್ರಿಮೆಂಟ್ ಪ್ರಕಾರ. ಸೊ ಅದರಿಂದ ನೋಡ್ಬಿಡಿ, ಇದ್ರೆ ಇರ್ತೀನಿ, ಇಲ್ಲ ಅಂದ್ರೆ ಇರಲ್ಲ ಅಲ್ವಾ. ಓಕೆ, ಇಲ್ಲ ಕತೆ ಪಾತ್ರ ಇರೋರ್ಗು ಇರ್ತಿದೆ ಅಷ್ಟೇ, ತಾಳ್ಮೆ ಮುಖ್ಯ ಆಗಲ್ಲ. ಇದೆ ಒಂದು ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ನನ್ನ ಆಲೋಚನೆಗಳು ಬೇರೆಂಬ. ನನಗೆಲ್ಲೋ ಸೀತಾರಾಮ್ ಮಾಡ್ತಿದ್ರಲ್ಲ ಸೀರಿಯಲ್ ಮಾಯಾಮೃಗ ಆಗಲಿ, ಅಥವಾ ಗಿರೀಶ್ ಕಾಸರವಳ್ಳಿ ಮಾಡ್ತಾ ಇದ್ದಂಥ ಯಾವುದದು ಗುರಭಂಗ ಆಗಲಿ, ಅಥವಾ ನಮ್ಮ ಟಿವಿನಲ್ಲಿ ಬರ್ತಾ ಇತ್ತಲ್ಲ ಸೀರಿಯಲ್ಗಳವಾಗ ಭಾಷೆಗಳಾಗಲಿ, ಕತೆಗಳಾಗಲಿ, ಮೌಲ್ಯಗಳಾಗಲಿ ಎಲ್ಲವೂ ಇತ್ತು. ಆದರೆ ಅದೆಲ್ಲೋ ಅದಕ್ಕೆ ಒಂದು ಕಡೆ ಒಂದು ರೀತಿಯಲ್ಲಿ ಅದು ನನ್ನ ಪ್ರಕಾರ ಹೇಳಬೇಕು ಅಂತಂದರೆ ಎಲ್ಲೋ ಈ ನಾರ್ತ್ ಇಂಡಿಯನ್ ಚಾನೆಲ್ಗಳು ಅದರಿಂದ ಬಂದಂಥ ಇನ್ಫ್ಲೂಯೆನ್ಸ್ಗಳಿಂದ ನಮ್ಮ ಸಂಸ್ಕೃತಿ ನಮ್ಮ ಇದ್ರ ಮೇಲೆ ಬದಲಾವಣೆ ಆಗ್ತಾ ಶುರುವಾಯಿತು. ಈಗ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ, ಮದುವೆ, ನಮ್ಮ ಮದುವೆ ಸೌತ್ ಇಂಡಿಯನ್ ಮದುವೆ ಅಂತಂದ್ರೆ ನಮ್ಮ ಮದುವೆ ಇಲ್ಲ. ಈಗ ನಿಜವಾದ ಮದುವೆಗಳಲ್ಲೂ ಮೆಹಂದಿ ಬಂದ್ಬಿಟ್ಟಿದೆ, ಇನ್ನೇನೋ ಬಂದಿದೆ, ಎಲ್ಲವೂ ಅದನ್ನ ಫಾಲೋ ಮಾಡ್ತಾ ಇದ್ವಿ. ಇವೆಲ್ಲ ಟಿವಿ ಇನ್ಫ್ಲೂಯೆನ್ಸ್ಗಳೇ, ವಿಚ್ ಐ ವೋಂಟ್ ಅಗ್ರಿ ವಿತ್, ವಿಚ್ ಐ ಡೋಂಟ್ ಥಿಂಕ್ ಇಸ್ ರೈಟ್. ನಮ್ಮ ಸಂಸ್ಕೃತಿ, ನಮ್ಮ ಕಲ್ಚರು, ನಮ್ಮ ನೇಟಿವಿಟಿ, ನಮ್ಮ ರೀಜನಲಿಸಮ್ ಇವನ್ನ ಕಾಪಾಡ್ಕೋಬೇಕು. ಅದಕ್ಕೆ ಅದನ್ನ ಆ ಥರದ್ದು ಮಾಡಿದ್ರೆ ಜನ ನೋಡೋಣ ಅನ್ನೋದು ಮಾತ್ರ ನಾನು ನಂಬೋದಿಲ್ಲ. ಯಾಕೆಂತಂದ್ರೆ ಗೃಹಭಂಗದಲ್ಲಿ ಯೂಟ್ಯೂಬಲ್ಲಿ ಬರ್ತಾ ಇದೆ, ಅಚ್ಯುತ್ ಕುಮಾರ್ ಜೊತೆ ಆಕ್ಟ್ ಮಾಡ್ತಿದ್ದೆ ಮೊನ್ನೆ ಸಿನಿಮಾದಲ್ಲಿ. ಅವ್ರು ಹೇಳ್ತಾ ಇದ್ರು, ಮಾಳ್ವಿಕನು ಮಾಡಿದಾಳೆ, 20 ವರ್ಷಗಳಾದ್ಮೇಲೆ ಯೂಟ್ಯೂಬ್ನಲ್ಲಿ ಹಾಕಿದ್ದನ್ನ ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ. ಹಾಗಂತಂದ್ರೆ ಅದು ನಮ್ಮ ಮಂಡ್ಯದ ಹಳ್ಳಿಯ ಕತೆ. ಅದಕ್ಕೆ ಯಾವ ಥರದ ಇದು ಇಲ್ಲ, ಮೆರುಗು ಇಲ್ಲ.
ಕಂಟೆಂಟ್ ಈಸ್ ಸೋ ಇಂಪಾರ್ಟೆಂಟ್. ಕಂಟೆಂಟ್ ಬಹಳ ಮುಖ್ಯ. ಸೊ ನನಗೆ ನಾನು ಪೂರ್ತಿ ಇದನ್ನ ಅದೇನೋ ಯೋಚನಾ ಲಹರಿನೇ ಬದಲಾಗ್ಬಿಟ್ಟಿದೆ ಮಾಡೋದ್ರಲ್ಲಿ. ಯಾಕೆ ಅಂತ ಗೊತ್ತಿಲ್ಲ. ಅದು ಅಲ್ಲಿಂದ ಬಂದಿರೋ ಇನ್ಫ್ಲೂಯೆನ್ಸು ಅಥವಾ ಇವತ್ತಿನ ಜನರೇಷನ್ ಅದನ್ನ ಡಿಮಾಂಡ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಹೇಳ್ಬೇಕು ಅಂತಂದ್ರೆ ನಾವು ನಮ್ಮ ಸ್ವಂತಿಕೆನ, ನಮ್ಮ ನೇಟಿವಿಟಿನ, ನಮ್ಮ ಸಂಸ್ಕೃತಿನ ಅಳವಡಿಸ್ಕೊಂಡೇ ಮಾಡಿದ್ರೆ ಚೆನ್ನಾಗಿರುತ್ತೆ ಹೊರತು ನಾವು ಬೇರೆಯವ್ರನ್ನ ಕಾಪಿ ಮಾಡೋದು ನನಗೆ ಇಷ್ಟ ಆಗಲ್ಲ. ಐ ಆಮ್ ವೆರಿ ಫ್ರ್ಯಾಂಕ್ ಅಬೌಟ್ ಇಟ್. ಈ ಪಾತ್ರ ನಿಭಾಯಿಸ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ, ಹೌದಾ ಮ್ಯಾಮ್? ಹೌದು. ದಯಮಾಡಿ ನಿಮ್ಮ ಪಾತ್ರದ ಬಗ್ಗೆ ತಿಳಿಸಿ. ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಿಮ್ಮನ್ನೆಲ್ಲ ಇಲ್ಲಿ ಬಂದಿರೋ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಧನ್ಯವಾದಗಳು. ನಿಮ್ಮನ್ನೆಲ್ಲ ಮತ್ತೆ ನೋಡಿ ತುಂಬ ದಿನಗಳ ಮೇಲೆ ನೋಡ್ತಾ ಇದ್ದೀನಿ. ಸೊ ಮತ್ತೆ ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಮ್ಮ ಕರೆಗೆ ಹೋಗ್ಬಿಟ್ಟು ನೀವೆಲ್ಲ ಬಂದಿದ್ದೀರ. ನಾವು ಏನೇ ಸಿನಿಮಾ ಮಾಡಿದ್ರು, ಸೀರಿಯಲ್ ಮಾಡಿದ್ರು, ಏನೇ ಮಾಡಿದ್ರು ನಿಮ್ಮ ಒಂದು ಏನು ಹೇಳ್ತೀರ, ನಿಮ್ಮ ಒಂದು ಪ್ರೋತ್ಸಾಹ ಹಾಗೆ ನಿಮ್ಮ ಒಂದು ಹೆಲ್ಪ್ ನಮಗೆ ಬೇಕೇ ಬೇಕಾಗತ್ತೆ ಜನರನ್ನ ತಲುಪೋದಕ್ಕೆ. ಅದು ನಾವು ಜನರನ್ನ ತಲುಪೋದಕ್ಕೆ ನೀವು ಒಂಥರ ಮಧ್ಯಸ್ಥಿಕೆ ವಹಿಸ್ತೀರಾ ಅಂತಲೇ ಹೇಳ್ಬೋದು. ಹಾಗಾಗಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ನಿಮ್ಮನ್ನೆಲ್ಲ ಇಲ್ಲಿ ನೋಡಿ ನೀವೆಲ್ಲ ಇಲ್ಲಿ ಬಂದಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಇನ್ನು ನನ್ನ ಪಾತ್ರ ಹೇಳೋಕ್ಕೆ ಮುಂಚೆ ನಾನು ಸೀರಿಯಲ್ ಬಗ್ಗೆ, ಪ್ರೊಡಕ್ಷನ್ ಹೌಸ್ ಬಗ್ಗೆ ಮಾತಾಡ್ತೀನಿ. ವಸುದೇವ ಕುಟುಂಬ ನಮ್ಮ ಸೀರಿಯಲ್ ಕತೆ ತಂದೆ ಇಲ್ಲದೆ, ಅಂದರೆ ಮನೆ ಯಜಮಾನನೇ ಇಲ್ಲದೆ 4 ಹೆಣ್ಮಕ್ಳು ಹೇಗೆ ಸಮಾಜನ ಎದುರಿಸ್ತಾರೆ, ಹಾಗೆ ಸಮಾಜದಲ್ಲಿ ಹೇಗೆ ತಲೆ ಎತ್ಕೊಂಡು ಸ್ವಾಭಿಮಾನದಿಂದ ಬದುಕ್ತಾರೆ ಅಂತ ತೋರ್ಸೋಕೆ ಹೊಟ್ಟಿದ್ದಾರೆ. ಸೊ ಇದರಲ್ಲಿ ಹೆಣ್ಮಕ್ಳು ಎಷ್ಟು ಧೈರ್ಯವಾಗಿ ಇರಬೇಕಾಗತ್ತೆ ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ ಒಂದು ಥ್ರೆಡ್ ಇಟ್ಕೊಂಡು ಈ ಕತೆ ಹೋಗುತ್ತೆ. ನೀವು ಕೇಳಿದ್ರಿ ನಾವು ತುಂಬ ಬೇರೆ ಭಾಷೆಗಳಿಂದ ಇನ್ಫ್ಲುಯೆನ್ಸ್ ಆಗ್ತೀವಿ ಅಂತ. ನಮ್ಮ ಕನ್ನಡ ಭಾಷೆಗಳಿಂದನೂ ಬೇರೆಯವರು ಇನ್ಫ್ಲುಯೆನ್ಸ್ ಆಗಿದ್ದಾರೆ ಅಲ್ವಾ? ದಿಸ್ ಇಸ್ ನಥಿಂಗ್ ರಾಂಗ್. ಅಂದರೆ ಒಳ್ಳೆಯದನ್ನು ತಗೊಳ್ಳೋದ್ರಲ್ಲಿ ಯಾವ ಭಾಷೆ ಆದ್ರೇನು, ಯಾವ ಅದಕ್ಕೇನು ಲಿಮಿಟೇಷನ್ಸ್ ಇರಬಾರ್ದು ನಾನು ಅನ್ಕೊತೀನಿ. ಇವಾಗ ನಾವು ಒಂದು ಕಲಿಯೋದೇ ಇರ್ಬೋದು, ಅದು ಯಾರಿಂದ ಕಲ್ತ್ರೆ ಏನು, ಒಳ್ಳೇದಿದ್ರೆ ಕಲಿಯೋಣ, ಒಳ್ಳೇದಿದ್ರೆ ತಗೊಳ್ಳೋಣ. ಸೊ ಹಾಗಾಗಿ ದಿಸ್ ನಥಿಂಗ್ ರಾಂಗ್ ಅಂತ ನನಗನ್ಸುತ್ತೆ. ಹಾಗಂತ ನಾವು ಪೂರ್ತಿಯಾಗಿ ಅವ್ರದ್ದೇ ಸೀನ್ ಟು ಸೀನ್ ರೀಮೇಕ್ ಅಂತೂ ಮಾಡಲ್ಲ, ಅದಂತೂ 100%. ಕತೆ ಅಂದರೆ ಅಲ್ಲಿ ಏನೋ ಒಂದು ಥ್ರೆಡ್, ಒಂದು ಮೂಲ ಕಥೆಯಲ್ಲಿ ನಮ್ಗೆ ಇಷ್ಟ ಆಗಿರೋದು ನಾವು ತೊಗೊಂಡಿರ್ತೀವಿ. ಉಳಿದಿದ್ದೆಲ್ಲ ನಮ್ಮ ನೇಟಿವಿಟಿಗೆ ತಕ್ಕ ಹಾಗೆ ನಾವು ಅದನ್ನು ಬಳಸ್ಕೋತೀವಿ. ಭಾಷೆ ಆಗಿರ್ಬೋದು, ಊರಾಗಿರ್ಬೋದು, ಎಲ್ಲನೂ ನಮ್ಮ ನೇಟಿವಿಟಿಗೆ ತಕ್ಕ ಹಾಗೆ ನಾವು ಅದನ್ನು ಬದಲಾಯಿಸ್ಕೊತಾ ಹೋಗ್ತೀವಿ. ಹಾಗೆ ಕಥೆನೂ ಅಷ್ಟೇ, ಒಂದು ಮೇನ್ ಥ್ರೆಡ್ ಅನ್ನೋದು ಬಿಟ್ಟರೆ ಬೇರೆ ಎಲ್ಲೂ ನಾವು ಅದನ್ನು ತುಂಬ ಅದೇನೇ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಅಷ್ಟೇ, ಅದು ರೀಮೇಕ್ ಅನ್ನೋದ್ರ ಬಗ್ಗೆ ನಾನು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಈಗ ನಾನು ಬಿಗ್ ಬಾಸ್ ಆದಮೇಲೆ 1 ವರ್ಷ ಆಯಿತು ಇವಾಗ ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಕಾರಣ ಏನು ಅಂತಂದರೆ, ಒಬ್ಬ ಕಲಾವಿದನಿಗೆ ಪಾತ್ರ ಎಷ್ಟು ಮುಖ್ಯ ಆಗುತ್ತೋ ಹಾಗೆ ಪ್ರೊಡಕ್ಷನ್ ಹೌಸು ಅಷ್ಟೇ ಮುಖ್ಯ ಆಗುತ್ತೆ. ಪಾತ್ರ ಎಷ್ಟೇ ಒಳ್ಳೇದಿರ್ಬೋದು, ಅದಕ್ಕೆ ತಕ್ಕ ಹಾಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಪ್ರೊಡಕ್ಷನ್ ಹೌಸು ಆ ಪಾತ್ರ ಸತ್ತು ಹೋಗುತ್ತೆ. ರೈಟರಿಂದ ಹಿಡಿದು ಟೆಕ್ನಿಷಿಯನ್ಸು, ಕ್ಯಾಮ್ರಾಮ್ಯಾನು, ಡೈರೆಕ್ಟ್ರು, ಪ್ರೊಡ್ಯೂಸರು ಎಲ್ಲರೂ ತುಂಬ ಮ್ಯಾಟ್ರ್ ಆಗ್ತಾರೆ. ನಮ್ಮ ಒಂದು ಈ ಏನಂತ ಈ ಚಲನಚಿತ್ರ ಮಾಡೋದಿರೋ ಒಂದು ಪ್ಯಾಷನ್ ಇಟ್ಕೊಂಡು ಮಾಡಬೇಕು. ಇಲ್ಲಿ ದುಡ್ಡಿಗಿಂತ ಹೆಚ್ಚಾಗಿ ನಮ್ಮ ಪ್ಯಾಷನ್ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಅಂಥ ಪ್ಯಾಷನ್ ಇರುವಂತಹ ಪ್ರೊಡ್ಯೂಸರು ನಮ್ಮವರು. ಯಾಕಂದರೆ ಅವರು ನಿರ್ದೇಶಕರಾಗಿದ್ದರು, ಈಗ ಅವರು ಪ್ರೊಡಕ್ಷನ್ ಹೌಸ್ ಇದೆ. ಸೊ ಅವ್ರಿಗೆ ಗೊತ್ತಿದೆ ಹೇಗೆ ಯಾವ ಥರ ಮಾಡಬೇಕು ಅಂತ ಒಂದು ಪ್ಯಾಷನ್ ಇದೆ. ಅವ್ರ ಜೊತೆ ನಾನು ಹಿಂದೆನೂ ಕೆಲಸ ಮಾಡಿದ್ದೀನಿ. ಸೊ ಮತ್ತೆ ಅವ್ರ ಜೊತೆ ಕೆಲಸ ಮಾಡ್ತಿರೋದು ತುಂಬ ಖುಷಿ ಆಗ್ತಾಯಿದೆ. ಹಾಗಾಗಿ ಪ್ರೊಡಕ್ಷನ್ ಹೌಸಿಂದ ಕಾಲ್ ಬಂದಾಗ, ಆಮೇಲೆ ಪಾತ್ರನೂ ಚೆನ್ನಾಗಿತ್ತು. ಹಾಗೆ ಸತ್ಯಕಿಯವರು ಈ ಕತೆ ಬರೀತಾ ಇದ್ದಾರೆ. ಈ ಹಿಂದೆನೂ ಅವರ ಒಂದು ಸ್ಕ್ರೀನ್ ಪ್ಲೇ ಡೈಲಾಗಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಹಾಗಾಗಿ ನನಗೆ ತುಂಬ ಖುಷಿ ಇದೆ ಅವರ ಒಂದು ಕತೆ, ಸ್ಕ್ರೀನ್ ಪ್ಲೇ ಅಲ್ಲಿ ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ಮಾಡೋದು. ಐ ಆಮ್ ವೆರಿ ಹ್ಯಾಪಿ. ಹಾಗಾಗಿ ನಾನು 1 ವರ್ಷ ಆದಮೇಲೆ ಈ ಪ್ರಾಜೆಕ್ಟ್ ಒಪ್ಕೊಂಡಿದ್ದು. ಎಸ್, ಇದರಲ್ಲೂ ನಾನು ನೆಗೆಟಿವ್ ರೋಲ್ ಮಾಡ್ತಾ ಇದ್ದೀನಿ. ಒಂಥರ ನೆಗೆಟಿವ್ ರೋಲ್ಗೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿಬಿಟ್ಟಿದ್ದೀನಿ ಅಂತ ಅನಿಸುತ್ತೆ.
ನಾನು ಹೇಳ್ತೀನಪ್ಪ, ನಾನು ತುಂಬ ಒಳ್ಳೆಯವಳು, ನಾನು ಕೆಟ್ಟವಳಲ್ಲ, ದಯವಿಟ್ಟು ನಂಗೆ ಒಳ್ಳೆ ಪಾತ್ರ ಕೊಡಿ, ಇನ್ನೋಸೆಂಟ್ ಪಾತ್ರ ಕೊಡಿ, ಆಸ್ ಐ ಆಮ್ ಇನ್ನೋಸೆಂಟ್. ಸೊ ಡು ಯು ಅಗ್ರಿ? ಏನು ಅದೇ ಅದಕ್ಕೆ ಕೇಳ್ತಾನೆ, ಡು ಯು ಅಗ್ರಿ ಅಂತ. ಇಲ್ಲ, ಅದು ನಮಗೆ ಕೆಲಸದ ಬಗ್ಗೆ ಯಾವಾಗ ತುಂಬ ಪ್ರೀತಿ ಇರುತ್ತಲ್ವಾ ಆವಾಗ ನಾವು ತುಂಬ ಪ್ರಶ್ನೆ ಕೇಳ್ತೀವಿ, ತುಂಬ ಫ್ರಸ್ಟ್ರೇಟ್ ಆಗ್ತೀವಿ. ಅಂದರೆ ಚೆನ್ನಾಗಾಗ್ಬೇಕನ್ನೋ ಒಂದು ಉತ್ಸಾಹ ಇರುತ್ತಲ್ವಾ, ಅಷ್ಟಕ್ಕೋಸ್ಕರ ನಾವು ಅಷ್ಟೊಂದು ಪುಷ್ ಮಾಡೋದು, ಡೈರೆಕ್ಟರ್ನಿರ್ಬೋದು, ಪ್ರೊಡ್ಯೂಸರ್ನಿರ್ಬೋದು, ಸಹ ಕಲಾವಿದ್ರೆ ಹಿಂಗೆ ಮಾಡೋಣ ಹಂಗೆ ಮಾಡೋಣ. ಎಸ್ಪೆಷಲಿ ನಾನು ಸ್ವಲ್ಪ ಜಾಸ್ತಿ ಮೂಗು ತೋರಿಸ್ತೀನಿ, ಯಾಕಂದರೆ ಚೆನ್ನಾಗಾಗಬೇಕು ಅಷ್ಟೇ. ನಾವು ಜನಕ್ಕೆ ಏನೋ ಒಂದು ಕೊಡಬೇಕಂದ್ರೆ ಅವ್ರು ಖುಷಿಯಾಗಿ ತಗೋಬೇಕು, ಖುಷಿ ಪಡಬೇಕು. ನಾವಿರೋದೇ ಎಂಟರ್ಟೈನ್ಮೆಂಟ್ ಮೀಡಿಯಾದಲ್ವಾ, ನಾವು ಎಂಟರ್ಟೈನ್ ಮಾಡಲೇಬೇಕು ಅನ್ನೋ ಒಂದು ಉತ್ಸಾಹದಿಂದ ನಾನು ಅಷ್ಟೊಂದು ಕೇರ್ ಮಾಡ್ತೀನಿ. ಆ ಕೇರ್ ಒಂದೊಂದ್ಸಲ ಏನಂತಾರಲ್ಲ ಓವರ್ ಆಗ್ಬಿಡುತ್ತೆ ಅನ್ನೋ ಅನಿಸುತ್ತೆ, ಗೊತ್ತಿಲ್ಲ. ಮೇ ಬಿ ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋತಾರೆ. ಸೊ ಸೊ ಇನ್ನೋಸೆಂಟ್ ಪಾತ್ರಗಳಿಗೆ ಗಿಂತ ನಾನು ನೆಗೆಟಿವ್ ರೋಲ್ಗೆ ತುಂಬ ಚೆನ್ನಾಗಿ ಫಿಟ್ ಆಗ್ತೀನಿ ಅಂತ ಎಲ್ಲರೂ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ನಮ್ಮ ಹೋಲ್ ಇಂಡಸ್ಟ್ರಿ. ಸೊ ನನ್ನ ನೆಗೆಟಿವ್ ರೋಲ್ಗೆ ಬ್ರಾಂಡ್ ಅಂಬಾಸಿಡರ್ ಮಾಡಿದ್ದಾರೆ. ಐ ಆಮ್ ಹ್ಯಾಪಿ. ಲೈಕ್ ತುಂಬ ಚೆನ್ನಾಗಿ ಜನಕ್ಕೆ ನಾನು ಈ ಪಾತ್ರದಲ್ಲೇ ರೀಚ್ ಆಗಿರೋದ್ರಿಂದ ಜನಕ್ಕೆ ನನ್ನನ್ನು ಯಾವ ರೀತಿ ನೋಡಬೇಕು ಅಂತ ಇಷ್ಟ ಇದೆಯೋ, ಖುಷಿ ಇದೆಯೋ ಅದನ್ನೇ ಮಾಡೋಣ. ಬಿಕಾಸ್ ಅವ್ರಿಗೋಸ್ಕರನೇ ನಾವಿರೋದು, ಅವರ ಒಂದು ಮನೋರಂಜನೆಗೆ ನಾವಿರೋದ್ರಿಂದ ಐ ಆಮ್ ಹ್ಯಾಪಿ ಟು ಡೂ ಎನಿಥಿಂಗ್ ಅಂಟಿಲ್ ಅನ್ಲೆಸ್ ಐ ಆಮ್ ಹ್ಯಾಪಿ ಆ್ಯಂಡ್ ದೇ ಆರ್ ಹ್ಯಾಪಿ. ಇನ್ನೇನು ಪ್ರಶ್ನೆಗಳಿದ್ದರೆ ಕೇಳ್ಬೋದು. ನೋ ಕ್ವಶನ್ಸ್? ಓಕೆ, ಎಲ್ಲ ನಾನೇ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಸೊ ಮೀಡಿಯಾದವರೇ ಕ್ವಶನ್ ಕೇಳದಿರೋ ರೀತಿ ಮಾತಾಡಿದ್ದೀನಿ ಅಲ್ವಾ? ಓಕೆ. ನಾನು ಒಳ್ಳೆಯವಳು ಪ್ಲೀಸ್ ಪ್ಲೀಸ್ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ರಿಯಲ್ ಲೈಫಲ್ಲಿ ನೀವು ತುಂಬಾನೇ ಒಳ್ಳೆಯವರು. ರಿಯಲ್ ಲೈಫಲ್ಲಿ ವಿಲ್ಲನ್ ಆದ್ರು ರಿಯಲ್ ಲೈಫಲ್ಲಿ ನಾನೇನು ಉಲ್ಟಾ ಹೇಳ್ತಾ ಇದ್ದೀನಾ? ಎಸ್. ಸೊ ರೀಲಲ್ಲಿ ಮಾತ್ರ ವಿಲ್ಲನು, ರಿಯಲ್ ಅಲ್ಲಿ ಸೂಪರ್ ಮೇಡಮ್ ಅಂತ ಹೇಳ್ತಾ ಅದನ್ನ ನೋಡಿದೀವಿ ನಾವು ಬಿಗ್ ಬಾಸ್ ಅಲ್ಲಿ. ಸಚ್ ಅ ಲವ್ಲಿ ಸೋಲ್. ಥ್ಯಾಂಕ್ ಯು ಹಂಸ. ಸೊ ಐ ಕೈಂಡ್ಲಿ ರಿಕ್ವೆಸ್ಟ್ ಎಲ್ಲ ಮುಖ್ಯ ಪಾತ್ರಧಾರಿಗಳು ಜಾಯ್ನ್ ಆಗಬೇಕು ಸ್ಟೇಜ್ಗೆ, ಒಂದು ಗ್ರೂಪ್ ಫೋಟೋಗೆ. ಕ್ವಾಲಿಟಿ ಆಫ್ ಶೂಟಿಂಗ್ ನಿಜವಾಗ್ಲೂ ಸಿನಿಮಾಗಿಂತ ಚೆನ್ನಾಗಿ ತೆಗಿತಾ ಇದ್ದಾರೆ. ಅಂತಂದ್ರೆ 3 ಕ್ಯಾಮ್ರಾ ಸೆಟ್ ಅಲ್ಲಿ, ಡ್ರೋನ್ಗಳು ಎಲ್ಲವನ್ನೂ ತರಿಸಿದ್ದಾರೆ. ಸೊ ಎಲ್ಲವೇ ನಿಮಗೆ ಕ್ವಾಲಿಟಿ ಆಫ್ ಶೂಟಿಂಗ್ ವಾಸ್ ಆಕ್ಚುಲಿ ವೆರಿ ವೆರಿ ಹೈ. ನಾನು ನೋಡಿರಲಿಲ್ಲ ಸೀರಿಯಲ್ಗಳಲ್ಲಿ 3 ಕ್ಯಾಮ್ರಾಗಳನ್ನ, ಡ್ರೋನ್ಗಳನ್ನ ಎಲ್ಲವನ್ನೂ ಉಪಯೋಗಿಸ್ತಾ ಇರ್ತಾರೆ. ನಾನು ಸೀರಿಯಲ್ ಹೇಳ್ಬೋದು, ನಾನು ಆಕ್ಚುಲಿ ನಾನು ಮಾಡ್ತಿರ್ಬೇಕಾದ್ರೆ ಸಿನಿಮಾ ಮಾಡ್ದಂಗೆ ಇತ್ತು, ಅದನ್ನ ಹೇಳೋದು ಮರ್ತು ಬಿಟ್ಟಿದ್ದು, ಅದಕ್ಕೆ ಹೇಳಿದೆ ಅಂತ ಹೇಳ್ತಾ ಖಂಡಿತ ಕನ್ನಡಿಗರ